ಮಕಾರ ಪ್ರಣಯ ಪೃಥ್ವಿ ತತ್ವದ ದತ್ತಸ್ಥಲದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದ ಆಣತಿವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಾಲೀಲ ಕ್ರಿಯಾಭೂಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಯಪ್ಪ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಅಕ್ಕ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅಪ್ಪರ. ಕಾಣಿಸ್ತಾ ಇದೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಓಕೆ. ನಾವು ಶರಣರ ಶಿವಯೋಗ ಅಂತ ಒಂದು ಅಭ್ಯಸನದಲ್ಲಿ ತೊಡಗಿದ್ದೀವಿ. ಇಲ್ಲಿಯವರೆಗೆ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗಾಯಿತು, 2ರಲ್ಲಿ ಓಮದ ಅಕ್ಷರದ ಒಳಗೆ ಏನಿದೆ ನೋಡಿದ್ವಿ, 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ಹಾಗೇನೆ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು ವಿಕಸನ ಕ್ರಮ 5ರಲ್ಲಿ ಚಕ್ರ ಮತ್ತು ಅವುಗಳಲ್ಲಿ ಒಳಗೆ ಇರುವ ಲಿಂಗಗಳ ಮಹತ್ವವನ್ನ ನೋಡಿಕೊಂಡ್ವಿ. ವಿಕಸನ ಕ್ರಮ 6ರಲ್ಲಿ ದೀಕ್ಷೆ ಹೇಗೆ ಕೊಡ್ತಾರೆ, ಹಾಗೇನೆ ಇಷ್ಟಲಿಂಗದ ಒಳಗೆ ಏನಿದೆ ನೋಡಿಕೊಂಡು ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆಯನ್ನ ಮಾಡಿ ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಎಂದರೇನು ಮತ್ತು ನಿವೃತ್ತಿ ಮಾರ್ಗ ಎಂದರೇನು ಅಂತ ನೋಡಿಕೊಂಡು ವಿಕಸನ ಕ್ರಮ 9 ಈ ಒಂದು ದೀರ್ಘವಾದ ಅಭ್ಯಸನದಲ್ಲಿ, ಅಂದರೆ ಅದು ಶತ ಏಕದ ನೆಲೆಮನೆ, ಈ ಒಂದು ಅಭ್ಯಸನದಲ್ಲಿ ನಾವು ತೊಡಗಿದ್ದೇವೆ. ಇವತ್ತು ಸೋಮವಾರ. ಇವತ್ತೇ ನಾನು ಕೂಡ ಮಧ್ಯಾಹ್ನ ಮಲ್ಲೂರಿನ ಒಂದು ಅನುಭವ ಮಂಟಪದಲ್ಲಿ ನಾವು ನಡೆಸಿದ ಕಮ್ಮಟ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಅದೊಂದು ಸುಂದರ ಅನುಭವ. ಈಗ ಕೆಲವರು ಪ್ರಯಾಣದಲ್ಲಿದ್ದಾರೆ, ಇನ್ನು ಕೆಲವರು ಅಲ್ಲಿಯೇ ಇದ್ದಾರೆ. ಹೀಗಾಗಿ ನಾವು ಇದನ್ನ ನಿಲ್ಲಿಸಬಾರದು. ಯಾಕೆಂದ್ರೆ ನಮ್ಮ ಸ್ವಾನುಭಾವದ ನೆಲೆಯಲ್ಲಿ ದಿನನಿತ್ಯ ಈ ಒಂದು ನಾವು ಏನು ಅಭ್ಯಸನ ಮಾಡ್ತಾ ಇದ್ದೀವಿ, ವಚನ ನಿರ್ವಚನ ಮಾಡ್ತಾ ಇದ್ದೀವಿ, ಅದೆಲ್ಲ ಸಾಗಲೇಬೇಕು ಅಂತ ನಿರಂತರವಾಗಿ ಅದು ಪ್ರಕ್ರಿಯೆ ಇರಬೇಕನ್ನುವ ಕಾರಣದಿಂದ ನಾವು ನಮ್ಮ ಶಿವಯೋಗವನ್ನ, ಶರಣರ ಶಿವಯೋಗ ಶತ ಏಕದ ನೆಲೆಮನೆಯನ್ನ ಮುಂದುವರಿಸೋಣ. ನಾವು ಪ್ರಾಣಲಿಂಗಿ ಅಂಗಸ್ಥಳಗಳಾದ ಪ್ರಾಣಲಿಂಗಿ ಸ್ಥಳ, ಪ್ರಾಣಲಿಂಗಾರ್ಚನಾ ಸ್ಥಳ, ಶಿವಯೋಗ ಸಮಾಧಿ ಸ್ಥಳ, ಲಿಂಗ ನಿಜ ಸ್ಥಳ, ಅಂಗಲಿಂಗ ಸ್ಥಳಗಳನ್ನ ಅಭ್ಯಸನ ಮಾಡಿಕೊಂಡು ಈಗ ಇಲ್ಲಿರುವ ಲಿಂಗ ಯಾವುದು? ಪ್ರಾಣಲಿಂಗಿ ಸ್ಥಳದಲ್ಲಿ ಜಂಗಮಲಿಂಗ. ಜಂಗಮಲಿಂಗ. ಆ ಜಂಗಮಲಿಂಗ ಅಲ್ಲಿರುವ ಲಿಂಗ ಸ್ಥಳಗಳು 12 ಆಗಿವೆ. ಜೀವಾತ್ಮ ಸ್ಥಳ, ಅಂತರಾತ್ಮ ಸ್ಥಳ, ಪರಮಾತ್ಮ ಸ್ಥಳ, ನಿರ್ದೇಹಾಗಮ ಸ್ಥಳ, ನಿರ್ಭಾವಾಗಮ ಸ್ಥಳ, ನಷ್ಟಾಗಮ ಸ್ಥಳ, ಆದಿಪ್ರಸಾದ ಸ್ಥಳ, ಅಂತ್ಯಪ್ರಸಾದಿ ಸ್ಥಳ, ಶೈವ್ಯ ಪ್ರಸಾದಿ ಸ್ಥಳ, ದೀಕ್ಷಾ ಪಾದೋದಕ ಸ್ಥಳ, ಶಿಕ್ಷಾ ಪಾದೋದಕ ಸ್ಥಳ, ಜ್ಞಾನ ಪಾದೋದಕ ಸ್ಥಳ ಅಂತ ಒಂದು 12 ಲಿಂಗ ಸ್ಥಳಗಳನ್ನ ನಾವು ಅಭ್ಯಸನ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ನಾವು ಜೀವಾತ್ಮ ಸ್ಥಳ ಅಂದ್ರೆ ಏನು ಅನ್ನೋದನ್ನ ನಾವು ಹೋದ ಸಾರಿ ಅದನ್ನ ಅಭ್ಯಸನ ಮಾಡಿದ್ದೀವಿ. ಹೀಗಾಗಿ ನಾವು ಇವತ್ತು ಏನ್ ಮಾಡ್ಬೇಕಂದ್ರೆ ಮುಂದಿನ ಒಂದು ಸ್ಥಳಕ್ಕೆ ಹೋಗೋರೆ ಇದ್ದೀವಿ. ಹೀಗಾಗಿ ಅಲ್ಲಿ ಈ ಏನಿದೆ ಈ ಸ್ಥಳ ಅದನ್ನ ನೋಡ್ಕೊಳ್ಳೋಣ. ಈಗ 56 ಇದನ್ನು ನೋಡಿದ್ದೀವಿ, ಅಂಗಲಿಂಗ ಸ್ಥಳ ಆಗಿದೆ. ಇದನ್ನು ನಾನು ಈಗಾಗಲೇ ನಿಮಗೆ ಹೇಳಿದೆ. ಜೀವಾತ್ಮ ಸ್ಥಳವನ್ನ ನಾವು ಈಗಾಗಲೇ ಮುಗಿಸಿ ಈಗ ಮುಂದಿನ ಸ್ಥಳವಾದ ಅಂತರಾತ್ಮ ಸ್ಥಳ ಅಂತ ಒಂದು ಈ ಸ್ಥಳಕ್ಕೆ ನಾವು ಇವತ್ತು ಅಭ್ಯಸನಕ್ಕೆ ಹೋಗೋರಿದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಈ ಶಿವಯೋಗಕ್ಕೆ ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗವನ್ನ ಕೇಳಬೇಕಂತ ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆಯನ್ನ ಮಾಡ್ತಾ ನಾವು ಈ ಶಿವಯೋಗವನ್ನ ಮುಂದುವರಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. 65ನೇ ಸ್ಥಳ ಅಂತರಾತ್ಮ ಸ್ಥಳ. ನೋಡಿ, ಹೇಗೆ ಸರ್ವ ಬ್ರಹ್ಮಾಂಡಕ್ಕೆ ಸೂರ್ಯನು ಬೆಳಕನ್ನ ಕೊಡ್ತಾ ಇದ್ರು ಕೂಡ ಭೂಮಿಯ ಮೇಲಿರುವ ಜೀವಿಗಳ ದೋಷಗಳಿಗೆ ಆತ ಅಲಿಪ್ತನಾಗಿದ್ದಾನೆ. ಅಂದ್ರೆ ಏನು? ಅವನಿಗೇನದು ಸಂಬಂಧ ಇಲ್ಲ. ಅವನ ಕೆಲಸ ಏನು? ಬೆಳಕ ಕೊಡೋದಷ್ಟೇ. ಹಾಗೆಯೇ ಪರಮಾತ್ಮನು ಈ ಲೋಕದ ದುಃಖಗಳಿಗೆ ಅಲಿಪ್ತನಾಗಿದ್ದಾನೆ.
ಏಕೆಂದ್ರೆ ಆತನು ಅಸಂಗನು, ನೋಡ್ತಾನೆ, ಸಾಕ್ಷಿಯಾಗ್ತಾನೆ, ಆದರೆ ಅದರಲ್ಲಿ ಭಾಗಿಯಾಗೋಲ್ಲ. ಆತ್ಮಸ್ಥಲಿಗೆ ಆಗುವ ಅಂತರಾತ್ಮ ಭಾವವನ್ನ ಈ ಸ್ಥಳದಲ್ಲಿ ನಿರೂಪಿಸಲಾಗ್ತಾ ಇದೆ. ಅಂತರಾತ್ಮನು ಪರಮಾತ್ಮ ಮತ್ತು ಜೀವಾತ್ಮರ ಮಧ್ಯದಲ್ಲಿದ್ದಾನೆ. ಅದನ್ನ ಮುಂದೆ ನಾನು ನಿಮಗೆ ಇನ್ನೂ ವಿವರವಾಗಿ ಹೇಳ್ತೀನಿ. ಏನದು ಅಂತರಾತ್ಮ ಮತ್ತು ಪರಮಾತ್ಮರ ನಡುವೆ ಇರುವ ಈ ಜೀವಾತ್ಮ ಮತ್ತು ಪರಮಾತ್ಮನ ನಡುವೆ ಹೇಗೆ ಈ ಅಂತರಾತ್ಮ ಇದ್ದಾನೆ ಅಂತ. ತಮಗೆಲ್ಲ ಗೊತ್ತಿದ್ದಂತೆ ಈಗಾಗಲೇ ಜೀವನು ನಿರ್ಮಲ ಶಿಮಾಂಶಿಕನು. ಆದರೂ ಆತನಿಗೆ ಜೀವಭಾವ, ಕಿಂಚಿಜ್ಞ ಭಾವ. ಕಿಂಚಿಜ್ಞ ಭಾವ ಅಂದ್ರೆ ನನಗಿದಾಗೋಲ್ಲ, ನನಗಿದು ಬರೋಲ್ಲ, ನನಗೆ ಗೊತ್ತಿಲ್ಲ, ಈ ತರ ಎಲ್ಲ ಕೊರತೆಗಳಲ್ಲಿರೋದು, ತನ್ನನ್ನೇ ತಾನು ಕೀಳರಿಮೆಯಲ್ಲಿರೋದು, ಇದಕ್ಕೆ ಕಿಂಚಿಜ್ಞ ಭಾವ ಅಂತ ಅಂತಾರೆ. ಹಾಗೇನೆ ಮೋಹಕ, ಅವು ವಿಷಯಾದಿಗಳ ಕಡೆ ಆಕರ್ಷಣೆಯಾಗೋದು, ಇವೆಲ್ಲ ಅಂಟಿಕೊಂಡಿವೆ. ಇಲ್ಲಿ ಪ್ರಶ್ನೆ ಏನಂದ್ರೆ ಇದಕ್ಕೆ ಕಾರಣರಾರು? ಹೀಗೆ ನಮ್ಮಲ್ಲಿ ಕಿಂಚಿಜ್ಞ ಭಾವ ಬರಲು, ನಾನೇ ಇವನು, ನಾನು ಮಾನವನು, ನಾನೇ ಸರ್ವಶ್ರೇಷ್ಠನು, ಹಾಗೇನೆ ನನಗೆ ಅದು ಬರೋಲ್ಲ, ಇದು ಬರೋಲ್ಲ ಅನ್ನೋದು, ಹಾಗೇನೆ ವಿಷಯಗಳ ಕಡೆ ಎಲ್ಲ ಆಕರ್ಷಣೆಯಾಗೋದು, ಇದೆಲ್ಲ ಇದೆಯಲ್ಲ, ಇದಕ್ಕೆ ಕಾರಣರ್ಯಾರು? ನಾನಾ, ತಾನಾ, ಅಥವಾ ನನ್ನ ದೇಹವೇ, ಅಥವಾ ಇಂದ್ರಿಯಗಳೇ? ಇದು ಪ್ರಶ್ನೆಗಳಿವೆ ಇಲ್ಲಿ. ಹೀಗಾಗಿ ಜೀವನು ಶಿವಾಂಶಿಕನು, ಅದು ಗೊತ್ತಿದೆ. ಆದ್ದರಿಂದ ತಾನೇ ತನ್ನ ಭಾವಕ್ಕೆ ಕಾರಣವೆನ್ನಲೂ ಆಗೋದಿಲ್ಲ. ದೇಹೇಂದ್ರಿಯಾದಿಗಳು ಕಾರಣವೆಂದರೆ ಅವು ಜ್ಞಾನಹೀನವಾಗಿವೆ. ಈ ಕೈಗೇನಾದ್ರೂ ಜ್ಞಾನ ಇರುತ್ತಾ? ಕಾಲಿಗೇನಾದ್ರೂ ಜ್ಞಾನ ಇರುತ್ತೆ? ಇಲ್ಲ. ಚೇತನದ ಬೆಳಕಿಲ್ಲದೆ ಅವು ಕಾರ್ಯಗೈಯವು. ಈಗ ನನಗೆಲ್ಲ ಹೋಗ್ಬೇಕಾಗಿದೆ, ನಾನು ಹೇಳಲ್ದೆ ನನ್ನ ಕಾಲುಗಳು ಅಲ್ಲಿ ತನಕ ಚಲಿಸಿ ಹೋಗ್ತಾವೆಯೇ? ಇಲ್ಲ. ಆದ್ದರಿಂದ ಅವು ಕಾರಣವಾಗವು. ಮತ್ತೆ ಏನು? ಹೀಗಾಗಿ ಮೊದಲನೆಯ ವಚನದಿಂದ ಆರಂಭ ಮಾಡೋಣ, ಓದಿ ನೋಡೋಣ. ಅಲ್ಲಮ ಪ್ರಭುದೇವರ ಮೊದಲ ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರ ವಚನ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಕಾಯದ ಮೊದಲಿಗೆ ಬೀಜ ಅರಿಯದಿ ಲೋಕ, ಇಂದ್ರಿಯಗಳು ಬೀಜವಲ್ಲ, ಆ ಕಳಾಭೇದವಲ್ಲ, ಸ್ವಪ್ನ ಬಂದೆರಗಿತ್ತಲ್ಲ, ಇದಾವಂಗೂ ಶುದ್ಧ ಸುಯಿದಾಣವಲ್ಲ, ಕಾಣಾ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 12. ಶರಣಾರ್ಥಿಗಳು. ಶರಣು ಪ್ರೇಮಕ್ಕ. ಶರಣಾರ್ಥಿ. ಶರಣು. ಅದಕ್ಕೆ ಈ ಪ್ರಶ್ನೆಗಳನ್ನ ಮಾಡ್ತಿರುವಾಗ ಈ ವಚನ ನೆನಪಾಗುತ್ತದೆ. ನಮ್ಮ ಅಲ್ಲಮ ಪ್ರಭುದೇವರು ಏನ್ ಹೇಳ್ತಿದ್ದಾರೆ? ಕಾರಣಕ್ಕೆ ಕಾಯದ ಜನನಕ್ಕೆ ಕಾರಣ ಯಾವುದು? ಕಾಯದ ಮೊದಲಿಗೆ ಬೀಜವಾವುದು ಎಂದು ಅರಿಯದಿ ಲೋಕ. ಇದಕ್ಕೆ ಇಂದ್ರಿಯಗಳು ಕಾರಣವಲ್ಲ, ಶಿವಕಳೆಯೂ ಕಾರಣವಲ್ಲ. ಕಾರಣ ಯಾವುದು ಎಂದ್ರೆ ಆ ಕಳಾಭೇದವಲ್ಲ, ಸ್ವಪ್ನ ಬಂದೆರಗಿತ್ತಲ್ಲ. ಆ ಸ್ವಪ್ನ ಅಂದ್ರೆ ಏನಂದ್ರೆ ಕಾರಣ ಯಾವುದು ಎಂದರೆ ಮರವೇ, ಅಥವಾ ಮಾಯೆ, ಅಥವಾ ಅಜ್ಞಾನ. ಅದು ಈಗ ಬಂದು ಎರಗಿದೆ. ಇದಕ್ಕೆ ಕಾರಣ ಅಂತ ನಾವೇನ್ ಕೇಳಿದ್ವಲ್ಲ, ಏನಿದು? ಕಿಂಚಿಜ್ಞ ಭಾವ, ಜೀವಭಾವ, ಮೋಹಕತ್ಯಾದಿಗಳಿಗೆ ಏನಿದು? ಯಾರು ಕಾರಣರ ಅಂದ್ರೆ ಮಾಯೆ. ಆ ಸ್ವಪ್ನ ಬಂದೆರಗಿತ್ತಲ್ಲ ಅಂತಾರಲ್ಲ, ಆ ಸ್ವಪ್ನ ಅಂದ್ರೆ ಮಾಯೆ. ಅದು ಅಜ್ಞಾನ, ಅದೊಂದು ಅಜ್ಞಾನ. ಮರವೇ, ಮಾಯೆ. ಜೀವತ್ವದ ಕಾರಣಕ್ಕೆ ಒಂದು ಸ್ವಪ್ನ ಕಾರಣ. ಸ್ವಪ್ನ ಅಂದ್ರೆ ಒಂದು ಅವಸ್ಥೆ ಅಲ್ಲ, ಅದು ಅಜ್ಞಾನ, ಮಾಯೆ. ಕಳಾಭೇದವಲ್ಲ ಅಂದ್ರಪ್ಪ? ಆ ಕಳಾಭೇದವಲ್ಲ, ಕಳಾಭೇದವಲ್ಲ, ಕಳಾಭೇದವಲ್ಲ. ಅದೇ ನಾನು ಹೇಳ್ತೀನಿ, ಒಂದೇ ನಿಮಿಷ. ಜೀವತ್ವದ ಕಾರಣಕ್ಕೆ ಒಂದು ಸ್ವಪ್ನ ಕಾರಣ. ಸ್ವಪ್ನವೆಂದರೆ ಒಂದು ಅವಸ್ಥೆ ಅಲ್ಲ, ಅದು ಅಜ್ಞಾನ. ಇದು ಜೀವನನ್ನು ಆವರಿಸಿದಾಗ ಆತನು ತನ್ನ ಶಿವಾತ್ಮಕ ಸ್ವರೂಪವನ್ನ ಮರೆತಂತೆ ತೋರುತ್ತದೆ. ಆದರೂ ವಾಸ್ತವಿಕವಾಗಿ ಮರೆತಿರೋದಿಲ್ಲ. ಇಷ್ಟಲಿಂಗ ಪೂಜೆಯ ಶಿವಯೋಗದಿಂದ ಈ ಅಜ್ಞಾನವು ನಾಶಗೊಳ್ಳುವುದು. ಆಗ ಆತನು ಶಿವೋಹಂ ಎಂಬ ಭಾವಕ್ಕೆ ಬರುವನು. ಆದರೆ ಆತನಿಲ್ಲಿ ಇನ್ನೂ ಪೂರ್ಣ ಶಿವತತ್ವ ಸಮರಸತೆಯು ಅಳವಟ್ಟಿಲ್ಲ, ಪೂರ್ಣ ಜೀವತ್ವ ಭಾವದ ನೆನಹೂ ಮರೆತಿಲ್ಲ. ಈ ಮಧ್ಯಂತರ ಸ್ಥಿತಿಯೇ ಅಂತರಾತ್ಮ ಸ್ಥಿತಿ. ಆ ಕಳಾಭೇದವಲ್ಲ ಅಂದ್ರೆ ಏನಂದ್ರೆ ಈ ಕಡೆ ಆ ಒಂದು ಪರಮಾತ್ಮನ ನೆಲೆಯಲ್ಲಿಯೂ ಇಲ್ಲ, ಇತ್ತ ಜೀವಾತ್ಮನ ನೆಲೆಯೂ ಇಲ್ಲ. ಹೀಗಾಗಿ ಆ ಕಳೆಯನ್ನ ಭೇದಿಸಬೇಕು, ಶಿವ ಕಳೆಯನ್ನ ಅವನು ಭೇದಿಸಬೇಕು. ಅದೂ ಆಗಿಲ್ಲ.
ಇತ್ತ ಪರಮಾತ್ಮನ ಹತ್ರನೂ ಇಲ್ಲ, ಇತ್ತ ಜೀವಾತ್ಮನೂ ಇಲ್ಲ, ಮಧ್ಯಂತರ ಸ್ಥಿತಿ. ಅದಕ್ಕೆ ಅಂತರಾತ್ಮ ಸ್ಥಿತಿ ಅಂತಾರೆ. ಆ ಅಂತರಾತ್ಮ ಸ್ಥಿತಿಯಲ್ಲಿ ಇರೋದ್ರಿಂದ ಇದಾವಂಗೂ ಶುದ್ಧ ಸುವಿಧಾನವಲ್ಲ ಕಾಣ. ಗುಹೇಶ್ವರ ಅನ್ನೋ ಅಲ್ಲಿ ಈ ಅಲ್ಲಮರ ವಚನದಲ್ಲಿ ಸೃಷ್ಟಿ ಕಾರಣದ ಮೀಮಾಂಸೆ ಇದೆ. ಜಗತ್ತಿನ ಸೃಷ್ಟಿಯ ಮೂಲ ಕಾರಣ ಯಾವುದು? ಶಕ್ತಿಯೂ ಅಲ್ಲ, ಶಿವನೂ ಅಲ್ಲ, ಯಾರಿಗೂ ಗೊತ್ತಾಗದ ಅದೊಂದು ಮಾಯೆಯಾಗಿದೆ. ಆ ಮಾಯೆ ಶಿವನ ಲೀಲೆಯಾಗಿದೆ. ಇಷ್ಟ ಅರ್ಥ ಮಾಡ್ಕೋಬೇಕು ನಾವು. ಹೀಗಾಗಿ ಸಂಗಮೇಶ್ವರ ಅಪ್ಪಣ್ಣನವರ ಒಂದು ಸುಂದರ ವಚನ ಬರ್ತಾ ಇದೆ, ಅಲ್ಲಿ ಸಂಸ್ಕೃತ ಬರ್ತಾ ಇದೆ, ಅದನ್ನ ಬಿಟ್ಬಿಡಿ. ವಚನವನ್ನ, ಕನ್ನಡದಲ್ಲಿರೋ ವಚನವನ್ನ ತಾವು ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸಂಗಮೇಶ್ವರದ ಅಪ್ಪಣ್ಣನವರ ವಚನ. ಪರಶಿವನ ಚಿತ್ಕಳೆ ಜಗತ್ತಿನ ಶಿರೋಮಧ್ಯಕ್ಕೆ ಬಿಂಬಿಸಿ ಅದಕ್ಕೆ ಚೈತನ್ಯಗೊಳಿಸಿದಲ್ಲಿ ಅದೇ ಪರಮಾತ್ಮನಾಯಿತು. ಆ ಪರಮಾತ್ಮನೇ ಜಗತ್ತಿನ ಭ್ರೂಮಧ್ಯಕ್ಕೆ ಬಿಂಬಿಸಿದಲ್ಲಿ ಅದೇ ಅಂತರಾತ್ಮನಾಯಿತು. ಆ ಅಂತರಾತ್ಮನೇ ಜಗತ್ತಿನ ಹೃದಯಕ್ಕೆ ಬಿಂಬಿಸಿದಲ್ಲಿ ಅದೇ ಜೀವಾತ್ಮನಾಯಿತು. ಆ ಜೀವಾತ್ಮನೇ ಘಟ, ಅಂತರಾತ್ಮನೇ ಪ್ರಾಣ, ಪರಮಾತ್ಮನೇ ಸರ್ವ ಸಾಕ್ಷಿಕ, ಆ ಸಾಕ್ಷಿಕನೇ ವಸ್ತು, ಆ ಪರವಸ್ತು ಈ ಜೀವಾಂತರಾದಿಗಳೆಂಬ ಅಂಗಪ್ರಾಣಕ್ಕೆ ಪಂಚವಿಂಶತಿ ತತ್ವಗಳೆಂಬ ಪಾಶಂ ತೊಡಿಸಿ ಅಂತದನೇ ಪಶುವೆನಿಸಿ ತಾನದಕ್ಕೆ ಪತಿಯಾಗಿ ಅಲ್ಲಿ ನಾನಾ ವಿನೋದಂಗಳಂ ವಿನೋದಿಸಿತ್ತು ಅದೆಂತೆಂದಡೆ ಎಂದುದಾಗಿ ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನು ಇಂತಿ ಪರಿಯಲ್ಲಿ ಅಡಗಿರ್ದ ಸರ್ವ ಜಗತ್ತನ್ನು. ಸಮಗ್ರ ವಚನ ಸಂಪುಟ 9, ವಚನದ ಸಂಖ್ಯೆ 322. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಸವಿತಾ ಅಕ್ಕ. ಇದೇ ನೋಡಿ, ಇದನ್ನ ನಮ್ಮ ಕಮ್ಮಟದಲ್ಲಿ 2 ಸಾರಿ ನಮ್ಮ ರುದ್ರಪ್ಪ ಶರಣರು ಹೇಳಿದರು. ಅವ್ರಿಗೆ ಅತ್ಯಂತ ಪ್ರಿಯವಾದ ವಚನ ಅಂತ ಹೇಳಿಯೇ ಇದನ್ನ ಹೇಳಿದ್ರು. ಏನಂದ್ರೆ, ಪರಶಿವನ ಚಿತ್ಕಲೆಯು ಜಗತ್ತಿನ ಶಿರೋ ಮಧ್ಯದಲ್ಲಿ ಬಿಂಬಿಸಿ, ಅಂದ್ರೆ ವಿಶ್ವದ ಶಿರೋ ಮಧ್ಯದಲ್ಲಿ, ತಲೆಯ ಮಧ್ಯದಲ್ಲಿ ಬಿಂಬಿಸಿ ಆ ಚಿತ್ಕಲೆಯನ್ನ ಚೈತನ್ಯಗೊಳಿಸಿದಾಗ ಅದೇ ಪರಮಾತ್ಮನೆನಿಸ್ತಾ ಇದೆ. ಆ ಪರಮಾತ್ಮನೇ ಜಗತ್ತಿನ ಭ್ರೂಮಧ್ಯಕ್ಕೆ ಬಿಂಬಿಸಿದಲ್ಲಿ ಅದೇ ಅಂತರಾತ್ಮವೆನಿಸ್ತಾ ಇದೆ. ಈ ಅಂತರಾತ್ಮವನ್ನ ಜಗತ್ತಿನ ಹೃದಯಕ್ಕೆ ಬಿಂಬಿಸಿದಲ್ಲಿ ಅದೇ ಜೀವಾತ್ಮ ಆಗ್ತಾ ಇದೆ. ಆ ಜೀವಾತ್ಮನೇ ದೇಹವಾಗಿ, ಅಂತರಾತ್ಮನೇ ಪ್ರಾಣವಾಗಿ ಮತ್ತು ಪರಮಾತ್ಮನೇ ಸರ್ವದೆಲ್ಲಕ್ಕೆ ಸಾಕ್ಷಿಯಾಗಿ ರೂಪುಗೊಳ್ತಾರೆ ಅಂತ ಈ ವಚನ ಹೇಳ್ತಾ ಇದ್ದಾರೆ. ಆ ಸಾಕ್ಷಿಕನೇ ಪರವಸ್ತು. ಇದಕ್ಕೆಲ್ಲ ಸಾಕ್ಷಿಯಾಗಿ ನಿಲ್ಲೋದೇ ಪರಮಾತ್ಮ. ಆ ಪರವಸ್ತುವು ಜೀವಾಂತರಾದಿಗಳೆಂಬ ಅಂಗ ಪ್ರಾಣಕ್ಕೆ ಪಂಚವಿಂಶತಿ ತತ್ವಗಳೆಂಬ ಪಾಶಗಳನ್ನ ತೊಡಿಸಿ ಅದನ್ನೇ ಈಗ ಪಶುವೆನಿಸಿ ತಾನದಕ್ಕೆ ಪಶುಪತಿಯಾಗಿ ಅಲ್ಲಿ ನಾನಾ ವಿನೋದಗಳನ್ನ ಮಾಡಿ ಪ್ರತಿರೂಪವಾಗಿ ನೋಡುತ್ತಾ ಆನಂದಿಸಿತ್ತು. ಅದು ಹೇಗೆಂದ್ರೆ, ವಿದ್ಯುತ್ತಿನ ರೂಪದಂತೆ ಆಕಾಶದಲ್ಲಿ ಕಾಣಿಸುವ ಸರ್ವತೋಮುಖವಾದ, ಸರ್ವತತ್ವಗಳಿಗೂ ಆಧಾರವಾದ ಈ ಶಿವತತ್ವವನ್ನ ವಿವರಿಸಲು ವಿದ್ವಾಂಸರು, ಶರಣರು ಜೀವಾತ್ಮ, ಅಂತರಾತ್ಮ ಮತ್ತು ಪರಮಾತ್ಮ ಎಂಬ 3 ನಾಮಗಳಿಂದ ಅದನ್ನ ಕರಿತಾ ಇದ್ದಾರೆ. ಆತ್ಮಕ್ಕೂ ಪ್ರಾಣಕ್ಕೂ ಸಂಬಂಧಿಸಿದ ಶಿವನ ಈ 3 ಸ್ವರೂಪಗಳಲ್ಲಿ ನೆಲೆಸಿರುತ್ತಾನೆ. ಯಾವುವು? ಜೀವಾತ್ಮ, ಅಂತರಾತ್ಮ, ಪರಮಾತ್ಮ. ಇದನ್ನ ನಾವು ಇನ್ನು ಮುಂದೆ ಹೋಗಿ ನಾವು ಅದನ್ನು ಚಿತ್ರಗಳ ಮೂಲಕ ಅರಿಯೋಣ. ಹೀಗಾಗಿ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ಶರಣರು ಜೀವಾತ್ಮ, ಅಂತರಾತ್ಮ ಮತ್ತು ಪರಮಾತ್ಮ ಇವೆಲ್ಲ ಪರಮಾತ್ಮನ ವಿವಿಧ ಸ್ವರೂಪಗಳಾಗಿವೆ ಅಂತ ಈ ವಚನ ಹೇಳ್ತಾ ಇದೆ. ಈಗ ಜೀವತ್ವದ ಒಂದು ಕಾರಣಕ್ಕೆ ಒಂದು ಸ್ವಪ್ನ ಕಾರಣ. ಸ್ವಪ್ನವಂದ್ರೆ ಅದೊಂದು ವ್ಯವಸ್ಥೆ ಅಲ್ಲ, ಅದೊಂದು ಅಜ್ಞಾನ. ಇದು ಜೀವನನ್ನು ಆವರಿಸಿದಾಗ ಆತನು ತನ್ನ ಶಿವಾತ್ಮಕ ಸ್ವರೂಪವನ್ನು ಮರೆತಂತೆ ತೋರಿಸ್ತದೆ. ಆದರೂ ನಾನು ಆಗಲೇ ಹೇಳಿದೆ, ವಾಸ್ತವಿಕವಾಗಿ ಮರೆತಿರೋದಿಲ್ಲ. ಇಷ್ಟಲಿಂಗ ಪೂಜೆಯ ಶಿವಯೋಗದಿಂದ ಈ ಮಾಯೆ ಅಥವಾ ಈ ಅಜ್ಞಾನ ನಾಶಗೊಳ್ಳೋದಿದೆ. ಆಗ ಆತ ನಾನು ಶಿವೋಹಂ ಎಂಬ ಭಾವಕ್ಕೆ ಬರ್ತಾ ಇದ್ದಾನೆ. ಆದರೆ ಆತನಲ್ಲಿ ಇನ್ನೂ ಪೂರ್ಣ ಶಿವತತ್ವ ಸಮರಸತೆ ಅಳವಟ್ಟಿಲ್ಲ. ಪೂರ್ಣ ಜೀವತ್ವ ಭಾವದ ನೆನಹೂ ಮರೆತಿಲ್ಲ. ಈ ಮಧ್ಯಂತರ ಸ್ಥಿತಿಯೇ ಅಂತರಾತ್ಮ ಸ್ಥಿತಿಯಾಗಿದೆ, ಅಂತರಾತ್ಮ ಸ್ಥಿತಿಯಾಗಿದೆ. ಹೀಗಾಗಿ ಗುರುಪದೇಶದಲ್ಲಿಯ ಹಂತಗಳು ಯಾವುವು? ಗುರು ಯಾವಾಗ ನಮಗೆ ಉಪದೇಶ ಮಾಡ್ತಾನಲ್ಲ, ಆವಾಗ ಕೆಲವೊಂದು ಮಜಲುಗಳಿವೆ, ಕೆಲವೊಂದು ಸ್ಟೆಪ್ಸ್ ಇವೆ, ಕೆಲವೊಂದು ಹಂತಗಳಿವೆ, ಮಜಲುಗಳಿವೆ.
ಒಂದನೆಯದು ಇಂದ್ರಿಯಾತ್ಮ. ತಮಗೆಲ್ಲ ಗೊತ್ತಿದ್ದಂತೆ ಪಂಚಭೂತಗಳಿಂದ ಈ ದೇಹವಾಗಿದೆ. ಈ ದೇಹವೇ ನಾನು ಅಂತ ಗುರು ಹೇಳಿದಾಗ ಶಿಷ್ಯ ಆಲೋಚಿಸಕ್ಕೆ ಶುರು ಮಾಡ್ತಾನೆ. ಈ ದೇಹವು ಜಡ, ನಿಷ್ಕ್ರಿಯ, ಆದ್ದರಿಂದ ಇದು ನಾನಲ್ಲ. ಆದ್ರೆ ಕರ್ಮೇಂದ್ರಿಯಗಳು ನಿಷ್ಕ್ರಿಯವಲ್ಲ, ಜ್ಞಾನೇಂದ್ರಿಯಗಳು ಜಡವಲ್ಲ, ಅವುಗಳಲ್ಲಿಯೂ ಚೈತನ್ಯಾತ್ಮಕ ಶಕ್ತಿ ಇದೆಯಲ್ಲ. ಆದ ಕಾರಣ ಈ ಇಂದ್ರಿಯಗಳೇ ನಾನು ಎಂಬ ಭಾವವನ್ನ ಶಿಷ್ಯ ತಳಿತಾನೆ. ಆತನಿಗೆ ಮೊದಲನೆಯ ಮೆಟ್ಟಿಲು ಏನು ಅಥವಾ ಮೊದಲನೆಯ ಹಂತ ಏನಂದ್ರೆ ಇಂದ್ರಿಯಾತ್ಮ ಅಂತ ಆತ ತಿಳ್ಕೊಳ್ತಾನೆ. ಏನು, ನನ್ನ ಕರ್ಮೇಂದ್ರಿಯಗಳು ಮತ್ತು ನನ್ನ ಜ್ಞಾನೇಂದ್ರಿಯಗಳು ಜಡವಾಗಿಲ್ಲ, ಅವುಗಳಲ್ಲಿ ಚೈತನ್ಯಾತ್ಮಕ ಶಕ್ತಿ ಇದೆ ಅಂತ ಅದರಲ್ಲಿ ಇರೋದ್ರಿಂದ ಆತ ಅವನೇನ್ ತಿಳ್ಕೊಳ್ತಾನೆ, ಆತನಿಗೆ ಏನ್ ಕರೀತಾರೆ, ಆ ಶಿಷ್ಯನಿಗೆ ಇಂದ್ರಿಯಾತ್ಮ ಅಂತ ಕರೀತಾರೆ. ಮುಂದೆ ಗುರುವಿನ ಉಪದೇಶ ಮತ್ತೆ ಮುಂದುವರಿತಾ ಇದೆ. ಅದು ಅಹಂಕರನಾತ್ಮ ಅಂದ್ರೆ ಇಲ್ಲೇನು ಇಂದ್ರಿಯಗಳು ಜಡವಲ್ಲ, ಆದ್ರೆ ಅವು ಸಕ್ರಿಯವೂ ಅಲ್ಲ. ಶವಕ್ಕೆ ಕೂಡ ಇಂದ್ರಿಯಗಳಿವೆ, ಆದ್ರೆ ಅವು ಕಾರ್ಯ ಮಾಡ್ತಾ ಇಲ್ಲ. ಇಂದ್ರಿಯಗಳೆಲ್ಲ ಕಾರ್ಯ ಮಾಡೋದು ಜೀವಂತ ಮನಸ್ಸಿನ ಪ್ರೇರಣೆಯಿಂದ. ಹೀಗಾಗಿ ಮನಸ್ಸೇ ಮುಖ್ಯ ಅಲ್ವೇ, ಇಂದ್ರಿಯಗಳೆಲ್ಲ. ಇದನ್ನ ಕೇಳಿದ ಶಿಷ್ಯ ಇಂದ್ರಿಯ ಭಾವ ಬಿಟ್ಟು ನಾನು ಮನಸ್ಸು ಅಂತ ಭಾವಿಸ್ತಾನೆ. ಅದು ನಿಜಾನು ಅನ್ಸುತ್ತೆ ನೋಡಿ. ಈಗ ನನ್ನ ಮನಸ್ಸಿಗೆ ಒಂದೇನೋ ತಿಂಡಿ ತಿನ್ಬೇಕಾಗಿದೆ ಅಂತ ಇಟ್ಕೊಳ್ಳಿ, ಮನಸ್ಸೇ ಮೊದಲೇ ಅಲ್ವಾ. ಆ ಮನಸ್ಸಂದ್ರೆ ಏನು, ಅದೊಂದು ಅಹಂಕಾರನಾತ್ಮ ಅಂತ ಶರಣರು ಕರೀತಾ ಇದ್ದಾರೆ. ಮೊದಲು ಆತ ಇಂದ್ರಿಯಾತ್ಮ ಅಂತ ಕರ್ಕೊಂಡ, ಈಗ ಎರಡನೇ ಹಂತದಲ್ಲಿ ನಾನು ಒಂದು ಅಹಂಕಾರಾನಾತ್ಮ ಅಂದ್ರೆ ಏನಂದ್ರೆ ಮನಸ್ಸು. ನಾನು ಈ ಮನಸ್ಸಿನ ಅಧೀನವಾಗಿದ್ದೇನೆ, ನನ್ನ ಮನಸ್ಸು ಹೇಳಿದಾಗೆ ನಾನು ಕೇಳ್ತಾ ಇದ್ದೀನಲ್ಲ, ಮನಸ್ಸೇ ಇದಕ್ಕೆಲ್ಲ ಕಾರಣ ಅಂತ ತಿಳ್ಕೊಂಡು ಆ ಮನಸ್ಸಿನ ಅಹಂಕಾರದ ಆತ್ಮ ನನ್ನಲ್ಲಿದೆ ಅಂತ ಹೇಳಿ ಎರಡನೇ ಹಂತದಲ್ಲಿ ಆತ ಅಹಂಕಾರನಾತ್ಮ ಅಂತ ತಿಳ್ಕೊಳ್ತಾನೆ. ಆದ್ರೂ ನಮ್ಮ ಗುರುವಿನ ಉಪದೇಶ ಮುಂದೆ ಸಾಗ್ತಾ ಇದೆ. ವಿಜ್ಞಾನಾತ್ಮ ಅಂತ ಅದು ಮುಂದಿನ ಹಂತ. ಏನು, ಮನಸ್ಸು ಇಂದ್ರಿಯಗಳ ಸೂತ್ರಧಾರ ನಿಜ, ಆದ್ರೆ ಮನಸ್ಸೇ ನೀನು ಹೇಗೆ ಆಗಬಲ್ಲೆ. ಈಗ ನೀನ್ ಮಲ್ಕೊಂಡಿರ್ತೀಯ, ಆಳವಾದ ನಿದ್ರೆಯಲ್ಲಿ ಇರ್ತೀಯಪ್ಪ, ಆಗ ಮನಸ್ಸು ನಿಷ್ಕ್ರಿಯ ತಾನೆ. ನೀನು ನಿದ್ರೆಯಲ್ಲಿ ಏನೊಂದನ್ನು ಅರಿಯದೆ ಮಲಗಿರುವೆ, ಯಾರು ಕೂಗಿದ್ರು ಗೊತ್ತಾಗಲ್ಲ, ಯಾರು ಅಲಗಾಡಿಸಿದ್ರು ಅಷ್ಟೊಂದು ಗಾಢವಾದ ನಿದ್ರೆಯಲ್ಲಿ ನೀನಿರುವಾಗ ಅಲ್ಲಿ ಜೀವನು ಮನಸ್ಸೇ ತಾನೆಂಬ ಭಾವ ತ್ಯಜಿಸಿ ನಿದ್ರಸ್ಥ ಅಜ್ಞಾನಿ ಅಂದ್ರೆ ನಿದ್ರಸ್ಥ ಅಜ್ಞಾನಿ ಅಥವಾ ನಿದ್ರಸ್ಥ ಅಜ್ಞನೆ ಅಂತ ಭ್ರಮಿಸುತ್ತಾನೆ. ಇವನಿಗೆ ವಿಜ್ಞಾನಾತ್ಮ ಅಂತಾರೆ. ಅಂದ್ರೆ ಏನು, ನಿದ್ರೆಯಲ್ಲಿ ಕರ್ಮೇಂದ್ರಿಯ ಇಲ್ಲ, ನಿದ್ರೆಯಲ್ಲಿ ಜ್ಞಾನೇಂದ್ರಿಯ ಇಲ್ಲ, ನಿದ್ರೆಯಲ್ಲಿ ಮನಸ್ಸು ನಿಷ್ಕ್ರಿಯವಾಗಿದೆ. ಹೀಗಾಗಿ ಜೀವನು ಆ ಮನಸ್ಸೇ ತಾನೆಂಬ ಭಾವವನ್ನ ತ್ಯಜಿಸಿ ಈಗ ನಿದ್ರಸ್ಥ ಅಜ್ಞನಾಗಿದ್ದಾನೆ. ಅವನಿಗೆ ವಿಜ್ಞಾನಾತ್ಮ ಅಂತ ಕರೀತಾರೆ. ಮತ್ತೆ ಹಾಗೇನೆ ನಡೀತಾ ಇದೆ ಗುರುವಿನ ಉಪದೇಶ. ಮುಂದೆ ಅಂತರಾತ್ಮ ಬರ್ತಾ ಇದೆ. ಏನು ಅದು ಅಂತರಾತ್ಮ? ಗುರುವಿನ ಉಪದೇಶ ಮುಂದೆ ಹೇಳ್ತಾ ಇದೆ, ಜೀವನೇ ನೀನು ಅಜ್ಞಾನಿಯೇ ಅಲ್ಲ. ನಿದ್ರೆಯಲ್ಲಿ ಅಜ್ಞಾನ ಅಂಧಕಾರ ತುಂಬಿತ್ತು. ನಿದ್ರೆಯಲ್ಲಿ ನಡೆದ ಈ ಅಜ್ಞತೆಯನ್ನ ನೀನು ಎಚ್ಚರವಾದ ನಂತರ ನಿನಗೆ ಗೊತ್ತಾಗುತ್ತೆ. ನೀನು ಎಚ್ಚರ ಇರುವಾಗ ಸುಜ್ಞಾನಿಯಾಗಿದ್ದೀಯಾ. ಎಚ್ಚರವಿರುವಾಗ ನಿನಗ ದೇಹ ಇಂದ್ರಿಯ ಮನಸ್ಸುಗಳನ್ನ ಪ್ರಕಾಶಿಸುವ ಜ್ಞಾನ ದೀಪವಾಗಿದ್ದೀಯಾ. ಆಗ ಶಿಷ್ಯನು ನಾನು ದೇಹಾದಿಗಳನ್ನೆಲ್ಲ ಅರಿವ ಚೇತನ ದೀಪ, ಎಚ್ಚರವಿದ್ದಾಗ ಅರಿವ ಚೇತನ ದೀಪ ಅಂತ ಒಂದು ಭಾವದಲ್ಲಿ ಈಗಿರ್ತಾನೆ. ಇದಕ್ಕೆ ಈ ಒಂದು ಸ್ಥಿತಿಗೆ ಅಂತರಾತ್ಮ ಅಂತ ಕರೀತಾರೆ. ಇಂದ್ರಿಯಾತ್ಮ, ಅಹಂಕಾರಾನಾತ್ಮ, ವಿಜ್ಞಾನಾತ್ಮ, ಅಂತರಾತ್ಮ. ಈ ನಾಲ್ಕೂ ಆತ್ಮಗಳನ್ನು ಹೊಂದಿರುವನೇ ಅಂತರಾತ್ಮನು. ಅಂತರಾತ್ಮನಲ್ಲಿ ಸಚ್ಚಿದಾನಂದ ಘನಪ್ರಭುವಿನ ಭಾವವೂ ಇದೆ, ದೇಹಾದಿಗಳು ತಾನಲ್ಲ ಎಂಬ ಪ್ರಜ್ಞೆಯೂ ಇದೆ. ಈ ಅಂತರಾತ್ಮ ಸ್ಥಳದಲ್ಲಿ ನಿಂತವನೇ ಅಂತರಾತ್ಮಸ್ಥಲಿ ಅಂತ ಅಂತಾರೆ. ಪಂಚವಿಂಶತಿ ತತ್ವಗಳಿಂದ ಈ ದೇಹವಾಗಿದೆ. ಇದರ ಮಧ್ಯದಲ್ಲಿ ಅಷ್ಟದಳದ ಕಮಲ ಇದೆ. ಅಷ್ಟದಳದ ಕಮಲ ಎಲ್ಲಿದೆ? ಹೃದಯ ಸ್ಥಾನದಲ್ಲಿ, ಅನಾಹತ ಚಕ್ರದಲ್ಲಿ ಅಷ್ಟದಳದ ಕಮಲವಿದೆ. ಇಲ್ಲಿ ಸಂಚರಿಸುವವನೇ ವಿಶ್ವಜೀವಾತ್ಮ. ಇವನು ಸಾತ್ವಿಕ, ಇವನದು ಜಾಗೃತ ಅವಸ್ಥೆ. ಇಂದ್ರಿಯಗಳ ಮೂಲಕ ಈತ ಸುಖೋಪಭೋಗ ಪಡಿತಾನೆ, ಅದು ಗೊತ್ತು ತಮಗೆ. ಪರಮಾತ್ಮನು ಒಬ್ಬ ವಿಶ್ವ ಮಾನವನಾಗಿ ಅವನಿಗೆ ಪ್ರಕಾಶವನ್ನ ಯಾವಾಗಲೂ ಕೊಡ್ತಾ ಇರ್ತಾನೆ.
16 ಲಿಂಗಗಳ ಸಮೂಹವೇ ಲಿಂಗ ದೇಹವಾಗಿದೆ. ಯಾವುವು 16 ಲಿಂಗಗಳು? ಶುದ್ಧಿ ಚಕ್ರದಲ್ಲಿರುವ ಇದು ದಳಗಳು. 16 ಲಿಂಗಗಳ ಸಮೂಹವೇ ಲಿಂಗದೇಹವಾಗಿದೆ. ಅದರಲ್ಲಿ ವಾಸಿಸುವನು ತೈಜಸ ಜೀವಾತ್ಮ. ಅದು ಏನಂತ ನಾನು ಹೇಳ್ತೀನಿ ನಿಮಗೆ ನಂತರ. ಇವನು ಸ್ವಪ್ನದಲ್ಲೂ ಇರ್ತಾನೆ, ಅಲ್ಲಿಯ ವಾಸನಾ ವಿಷಯಗಳನ್ನು ಉಪಭೋಗಿಸ್ತಾನೆ. ಇವನು ರಾಜಸ. ಪರಮಾತ್ಮನು ಹಿರಣ್ಯ ಗರ್ಭನಾಗಿ ಇವನಿಗೆ ಪ್ರಕಾಶ ಬೇಯುತ್ತಾನೆ. ಅದಕ್ಕೆ ಬ್ರಹ್ಮಾಂಡದ ಆತ್ಮ ಅಂತಾರೆ. ಪ್ರಾಕೃತಿಕ ಕಾರಣ ದೇಹದಲ್ಲಿ ವಾಸಿಸುವ ಈ ಪ್ರಾಜ್ಞ ಜೀವ ಸುಪ್ತಾವಸ್ಥೆಯಲ್ಲಿ ಅವನು ಮಾಯಾವೃತ್ತಿಯ ಮೂಲಕ ನಿದ್ರಾನಂದವನ್ನ ಉಪಯೋಗಿಸ್ತಾ ಇದ್ದಾನೆ. ಪರಮಾತ್ಮನು ಅಂತರ್ಯಾಮಿಯಾಗಿ ಪಿಂಡಾಂಡದ ಆತ್ಮ ಅವನಿಗೆ ಪ್ರಕಾಶ ಬೀತಾನೆ. ಅಲ್ಲಿ ಮೇಲೆ ಪರಮಾತ್ಮನು ವಿಶ್ವಮಾನವನಾಗಿ ಪ್ರಕಾಶ ಬೀತಾನೆ. ಇಲ್ಲಿ ಬ್ರಹ್ಮಾಂಡದ ಆತ್ಮ ಪರಮಾತ್ಮನು ಹಿರಣ್ಯ ಗರ್ಭನಾಗಿ ಅವನಿಗೆ ಪ್ರಕಾಶ ಬೀತಾನೆ. ಪರಮಾತ್ಮನು ಅಂತರ್ಯಾಮಿಯಾಗಿ ಪಿಂಡಾಂಡದ ಆತ್ಮ ಅವನಿಗೆ ಪ್ರಕಾಶ ಬೀತಾನೆ. ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಮುಂದೆ ಇದು ಮನದಟ್ಟಾಗೋದಿದೆ. ಈಗ ನಾವು ಮೊದಲು ಗುರುಸಿದ್ಧ ದೇವರ ಒಂದು ವಚನವನ್ನ ಓದೋಣ. ಯಾರಾದ್ರೂ ಓದಿ ನೋಡೋಣ. 16 ಲಿಂಗಗಳು ಯಾವುವು ಅನ್ನೋದನ್ನ ಇದನ್ನ ನೀವು ನೋಡಿ. ಯಾವುವು ಹೇಳಿ ಈಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಸಿದ್ಧದೇವರ ವಚನ. ಅಯ್ಯ, ಷೋಡಶ ಕಮಲಗಳಲ್ಲಿ ನೆಲೆಸಿರ್ಪ ಲಿಂಗಗಳ ವಿಧಾನವ ಕರುಣಿಸಬೇಕಯ್ಯ. ಶ್ರೀ ಗುರುನಾಥನೇ ಕೇಳಯ್ಯ, ಎನ್ನ ಕಂಗಳ ಹೃದಯದಲ್ಲಿ ನೆಲೆಸಿರ್ಪ ವರಕುಮಾರ ಶಿಷ್ಯೋತ್ತಮನೇ. ಸುಚಿತ್ತ ಕಮಲದಲ್ಲಿ ಆಚಾರಲಿಂಗವಾಗಿ ನೆಲೆಸಿರ್ಪರಯ್ಯ. ಸುಬುದ್ಧಿ ಕಮಲದಲ್ಲಿ ಗುರುಲಿಂಗವಾಗಿ ನೆಲೆಸಿರ್ಪರಯ್ಯ. ನಿರಹಂಕಾರ ಕಮಲದಲ್ಲಿ ಶಿವಲಿಂಗವಾಗಿ ನೆಲೆಸಿರ್ಪರಯ್ಯ. ಸುಮನ ಕಮಲದಲ್ಲಿ ಜಂಗಮಲಿಂಗವಾಗಿ ನೆಲೆಸಿರ್ಪರಯ್ಯ. ಸುಜ್ಞಾನ ಕಮಲದಲ್ಲಿ ಪ್ರಸಾದಲಿಂಗವಾಗಿ ನೆಲೆಸಿರ್ಪರಯ್ಯ. ಸದ್ಭಾವ ಕಮಲದಲ್ಲಿ ಮಹಾಲಿಂಗವಾಗಿ ನೆಲೆಸಿರ್ಪರಯ್ಯ. ನಿರುಪಾಧಿಕ ಕಮಲದಲ್ಲಿ ಚಿದ್ಘನಲಿಂಗವಾಗಿ ನೆಲೆಸಿರ್ಪರಯ್ಯ. ನಿಷ್ಪ್ರಪಂಚ ಕಮಲದಲ್ಲಿ ಚಿತ್ರಾಣಲಿಂಗವಾಗಿ ನೆಲೆಸಿರ್ಪರಯ್ಯ. ಇಂತಿ ಸಾಕಾರವಾದ ಅಷ್ಟದಳ ಕಮಲದಲ್ಲಿ ಅಷ್ಟವಿಧ ಲಿಂಗಾಂಗಗಳಾಗಿ ನೆಲೆಸಿರ್ಪಾತನು ತಾನೇ ನೋಡ. ಇನ್ನು ನಿರಾಕಾರವಾದ ಅಷ್ಟದಳ ಕಮಲಗಳಲ್ಲಿ ನೆಲೆಸಿರ್ಪ ಲಿಂಗಾಂಗಗಳಾವೆಂದಡೆ. ಇದನ್ನು ಓದ್ಬೇಕಾ? ಓದಿ ಅಕ್ಕ. ನಿರಾಲಂಬ ಕಮಲದಲ್ಲಿ ನಿಷ್ಕಳ ಲಿಂಗವಾಗಿ ನೆಲೆಸಿರ್ಪಯ್ಯ. ನಿರಾತಂಕ ಕಮಲದಲ್ಲಿ ನಿಶೂನ್ಯ ಲಿಂಗವಾಗಿ ನೆಲೆಸಿರ್ಪರಯ್ಯ. ನಿಷ್ಕಾಮ ಕಮಲದಲ್ಲಿ ನಿರಂಜನ ಲಿಂಗವಾಗಿ ನೆಲೆಸಿರ್ಪರಯ್ಯ. ನಿಷ್ಪ್ರಪಂಚ ಕಮಲದಲ್ಲಿ ನಿಷ್ಪ್ರಪಂಚ ಲಿಂಗವಾಗಿ ನೆಲೆಸಿರ್ಪರಯ್ಯ. ಸಚ್ಚಿದಾನಂದ ಕಮಲದಲ್ಲಿ ಸಚ್ಚಿದಾನಂದ ಲಿಂಗವಾಗಿ ನೆಲೆಸಿರ್ಪರಯ್ಯ. ನಿರ್ನಾಮ ಕಮಲದಲ್ಲಿ ನಿರ್ನಾಮ ಲಿಂಗವಾಗಿ ನೆಲೆಸಿರ್ಪರಯ್ಯ. ನಿರಾಳ ಕಮಲದಲ್ಲಿ ನಿರಾಳ ಲಿಂಗವಾಗಿ ನೆಲೆಸಿರ್ಪರಯ್ಯ. ಸುರಾಳ ಕಮಲದಲ್ಲಿ ಸುರಾಳ ಲಿಂಗವಾಗಿ ನೆಲೆಸಿರ್ಪರು ನೋಡ. ಇಂತು ಸಾಕಾರ ನಿರಾಕಾರ ಲೀಲೆಯಿಂದ ತಿಳಿದುಪ್ಪ ಹೆರೆದುಪ್ಪೋ ದೋಪಾದಿಯಲ್ಲಿ ಷೋಡಶ ಕಮಲದಲ್ಲಿ ಷೋಡಶ ಲಿಂಗಗಳಾಗಿ ನೆಲೆಸಿರ್ಪ ಅನಾದಿ ನಿಷ್ಕಳಂಕ ಜ್ಯೋತಿರ್ಮಯ ಪರಶಿವಲಿಂಗ ಪ್ರಭುವೆ ತಾನೇ ನೋಡ. ಸಂಗನ ಬಸವೇಶ್ವರ. ಸಮಗ್ರ ವಚನ ಸಂಪುಟ 10, ವಚನದ ಸಂಖ್ಯೆ 732. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣಾರ್ಥಿ ಕುಸ್ಮಕ್ಕ. ಇಲ್ಲಿ ನೋಡಿ, 16 ಲಿಂಗಗಳನ್ನ ಎನಿಸಿ ಯಾರಾದ್ರೂ ಸವಿತಾಕ ಇದೀರಾ? ಇದೀನ್ರಿ. ಇಲ್ಲಿ ಕೆಂಪಕ್ಷರದಲ್ಲಿ ಬರ್ದಿದ್ದೀನಲ್ಲ, ಅವೆಲ್ಲ ಓದಿ 16 ಲಿಂಗ ಆಗ್ತಾವಿಲ್ಲ ನೋಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ಚಿದ್ಘನಲಿಂಗ, ಚಿತ್ರಾಣಲಿಂಗ, ಚಿತ್ರಾಣಲಿಂಗ, ನಿಷ್ಕಳಂಕಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ನಿಷ್ಪ್ರಪಂಚಲಿಂಗ, ಸಚ್ಚಿದಾನಂದಲಿಂಗ, ನಿರ್ನಾಮಲಿಂಗ, ನಿರಾಳಲಿಂಗ, ಸುರಾಳಲಿಂಗ. 16 ಆದವ್ರಿ.
16 ಆದ್ರಲ್ಲ. ಇವಾಗ ಸುಚಿತ್ತ, ಸುಬುದ್ಧಿ, ನಿರಹಂಕಾರ, ಸುಮನ, ಸುಜ್ಞಾನ ಇವೆಲ್ಲಿ ಬರ್ತಾ ಇವೆ ಈ ಶಬ್ದಗಳು? ಇವು ಅಂತಃಕರಣಗಳು. ಇಲ್ಲ, ಸುಚಿತ್ತ, ಸುಬುದ್ಧಿ, ನಿರಹಂಕಾರ, ಸುಮನ, ಸುಜ್ಞಾನ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಸ್ಥಳ ತನ ಬರ್ತಾವಪ್ಪ ಭಕ್ತ ಸ್ಥಳದಲ್ಲಿ. ಹಾಗೆ ತಿಳ್ಕೋಬೇಕು. ಯಾಕೆ ಆಚಾರಲಿಂಗ ಎಲ್ಲಿದೆ? ಮೂಲಾಧಾರ ಭಕ್ತ ಸ್ಥಳದಲ್ಲಿ, ಮೂಲಾಧಾರ ಚಕ್ರದಲ್ಲಿ. ಅಲ್ಲಿ ಸುಚಿತ್ತ ಕಮಲ. ಗುರುಲಿಂಗ ಇರೋದು ಸ್ವಾಧಿಷ್ಠಾನ ಚಕ್ರದಲ್ಲಿ, ಅದು ಸುಬುದ್ಧಿ ಸುಬುದ್ಧಿ. ಕಮಲ. ಶಿವಲಿಂಗ ಚಕ್ರ ಇರೋದು ಮಣಿಪೂರಕ ಚಕ್ರದಲ್ಲಿ, ಅದು ನಿರಹಂಕಾರ ಕಮಲ. ಜಂಗಮಲಿಂಗ ಅನಾಹತ ಚಕ್ರ ಸುಮನ ಕಮಲ. ಪ್ರಸಾದಲಿಂಗ ವಿಶುದ್ಧಿ ಚಕ್ರ ಸುಜ್ಞಾನ ಕಮಲ. ಮಹಾಲಿಂಗ ಆಜ್ಞಾಚಕ್ರ ಸದ್ಭಾವ ಕಮಲ. ಈ ತರ ಅಲ್ಲಿ ತನಕ ಅವ್ರು ಹೋಗೋಣ. ಮುಂದೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ನಿರುಪಾಧಿಕ ಕಮಲ ಚಿದ್ಘನಲಿಂಗ, ನಿಷ್ಪ್ರಪಂಚ ಕಮಲ ಚಿತ್ಪ್ರಾಣಲಿಂಗ ಅಂತ ಎರಡು ಕೊಡ್ತಾ ಇದ್ದಾರೆ. ಇದು ಅಷ್ಟದಳ ಕಮಲ ಆಯಿತು. ಇನ್ನು ನಿಷ್ಕಳಲಿಂಗ, ನಿಷ್ಕಳಂಕಲಿಂಗ ಅಥವಾ ನಿಷ್ಕಳಲಿಂಗ ಎಲ್ಲಿದೆ? ಯಾವ ಚಕ್ರದಲ್ಲಿದೆ? ಬ್ರಹ್ಮಚಕ್ರದಲ್ಲಿದೆ. ಹಾಗೇನೆ ನಿಶೂನ್ಯಲಿಂಗ ಪಶ್ಚಿಮ ಚಕ್ರದಲ್ಲಿ. ಪಶ್ಚಿಮ ಚಕ್ರದಲ್ಲಿ. ನಿಶೂನ್ಯಲಿಂಗ ಶಿಖಾಚಕ್ರ. ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತೀರಿ? ಯಾಕೆ ಹಾಗಂದ್ರಿ? ಯಾರೋ ಅಂದ್ರಲ್ಲ ಸಾರಿ ಶಿಖಾಚಕ್ರ. ನಿರಂಜನಲಿಂಗ ಪಶ್ಚಿಮ ಚಕ್ರ. ಅವು ಮೂರು ನಮ್ಗೆ ಗೊತ್ತಿದೆ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಇದು ಗೊತ್ತಿದೆ. ಈ ಲಿಂಗ ನಿಷ್ಕಳಂಕಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ ಗೊತ್ತಿದೆ. ಇಲ್ಲಿ ಮತ್ತೆ ಒಂದು 5 ಲಿಂಗಗಳನ್ನ ತಗೊಂಡ್ಬರ್ತಿದ್ದಾರೆ ಗುರುಸಿದ್ಧ ದೇವರು. ಯಾವುದು ಅಂದ್ರೆ ನಿಷ್ಪ್ರಪಂಚಲಿಂಗ, ಸಚ್ಚಿದಾನಂದ ಲಿಂಗ, ನಿರ್ನಾಮಲಿಂಗ, ನಿರಾಳಲಿಂಗ, ಸುರಾಳಲಿಂಗ. ಒಟ್ಟು ನೋಡಿ 16 ಲಿಂಗಗಳು. ಇದು ಷೋಡಶ ಲಿಂಗಗಳಾಗಿ ನೆಲೆಸಿರಿಪ ಅನಾದಿ ನಿಷ್ಕಳಂಕ ಜ್ಯೋತಿರ್ಮಯ. ಇದನ್ನ ನಾವು ನೆನಪಿಟ್ಕೊಳ್ಳೋಣ. ಈಗ ಒಂದು ಅಭ್ಯಾಸನಕ್ಕೆ ನಾವು ತೊಡಗೋಣ. ಇಲ್ಲಿ ನೋಡಿ ಅಣ್ಣವ್ರೆ, ಅದು ಭಕ್ತ ಮಹೇಶ ಆದ್ಮೇಲೆ ಐಕ್ಯದವರೆಗೂ ಆದ್ಮೇಲೆ ಮತ್ತೆ ಮುಂದೆ 2 ಬಂದುವಲ್ರಿ ಲಿಂಗ ಅದ್ರೊಳಗ. ಅದೇ ಅದನ್ನ ನಾವು ನೆನ್ಪಿಟ್ಕೋಬೇಕಷ್ಟೇ. ಇವರು 16 ಲಿಂಗಗಳನ್ನ ಮಾಡೋಕೆ ಈ ವಚನದಲ್ಲಿ ಈ ನೋಡಿ ಚಿದ್ಘನ ಲಿಂಗ, ಚಿತ್ಪ್ರಾಣಲಿಂಗ, ಅದು ಅಲ್ಲದೆ ಇಲ್ಲಿ ನೋಡಿ ಪ್ರಪಂಚಲಿಂಗ, ಸಚ್ಚಿದಾನಂದ ಲಿಂಗ, ನಿರ್ನಾಮಲಿಂಗ, ನಿರಾಳಲಿಂಗ, ಸುರಾಳಲಿಂಗ. ಅವ್ರು ನೆನಪಿಟ್ಕೊಳ್ಳೋ ಅಷ್ಟೇ. ಅಂದ್ರೆ ನಾವು ಇದನ್ ಮಾಡ್ಬೇಕು. ಆ ಮೂಲ ನಮ್ಮ ಆಚಾರಲಿಂಗ, ಗುರುಲಿಂಗ, ಶಿವ ಏನು ಒಂದು 9 ಲಿಂಗ ನವಲಿಂಗಗಳು ಅಂತ ಏನಿಂತೀವಲ್ಲ ನಾವು, ಅದಕ್ಕೆ ಅಡಿಷನ್ ಆಗಿ ಕೆಲವೊಂದು ಲಿಂಗಗಳನ್ನ ಹೇಳಿದ್ದಾರೆ. 16 ಲಿಂಗಗಳನ್ನ ಅವ್ರು ಹೇಳ್ಬೇಕಾಗಿತ್ತು, ಅವ್ರು ಹೇಳಿದ್ದಾರೆ. ಆಯ್ತಾ ಸವಿತಕ್ಕ? ಅಂದ್ರೆ ನನಗೆ ಯಾಕೋ ಇವು ಎಲ್ಲಿ ಬರ್ತಾವಂತ ಹೆಂಗೆ ಗೊತ್ತಾಗುತ್ತೆ. ಅದು ಏನಿದೆ ಅಂದ್ರೆ ಇವೆಲ್ಲ ನಾವು ಅಜಂಪ್ಷನ್ ಇದೆ. ಇದು ನಿಷ್ಪ್ರಪಂಚ ಕಮಲ ಅಥವಾ ಸಚ್ಚಿದಾನಂದ ಕಮಲ, ನಿರ್ನಾಮ ಕಮಲ, ನಿರಾಳ ಕಮಲ, ಸುರಾಳ ಕಮಲ. ಇದು ಅವರು ಒಂದು ವಚನವನ್ನ ಪೂರ್ಣ ಮಾಡೋಕೆ 16 ಲಿಂಗಗಳನ್ನ ಹೇಳಿದಾರಂತೆ ನನಗನ್ನಿಸ್ತಾ ಇದೆ. ಷೋಡಶ ಕಮಲ ಅಂತ ಬರ್ತಾ ಇದೆ ಇಲ್ಲಿ ಕೆಳಗಡೆ. ಷೋಡಶ ಕಮಲದಲ್ಲಿ ಷೋಡಶ ಲಿಂಗಗಳಾಗಿ ಅಂತ ಅದನ್ನ ಕೇಳ್ಕೊಳ್ಳೋಣ ಅಷ್ಟೇ. ನನಗೇನು ಅದಕ್ಕೆ ಹೆಚ್ಚು ನಾವು ಮಹತ್ವ ಕೊಡಬೇಕು ಅಂತ ಅನಿಸ್ತಾ ಇಲ್ಲ. ಏನು ಒಂದು ನೆನಪಿಡ್ಬೇಕಂದ್ರೆ ತಿಳಿದುಪ್ಪ ಹೆರೆದುಪ್ಪ. ತಿಳಿದುಪ್ಪ ಅಂದ್ರೆ ನೀವು ಬೆಣ್ಣೆ ಕಾಯಿಸ್ತೀರಾ, ತಿಳಿ ತುಪ್ಪ ಆಗಿರುತ್ತೆ. ಮರುದಿವ್ಸ ಹೋಗಿ ನೋಡಿದ್ರೆ ಅದು ಹೆರೆದುಪ್ಪ ಆಗಿರುತ್ತೆ. ತಿಳಿದುಪ್ಪ ಹೆರೆದುಪ್ಪ ಆ ಔಪಾದಿಯಲ್ಲಿ. ಅದಕ್ಕೆ ನನಗೇನು ಅನ್ನಿಸ್ತಾ ಇದೆ ಅಂದ್ರೆ ನಮ್ಮ ನವಲಿಂಗಗಳೇ ಇವು 16 ಲಿಂಗಗಳಾದವು ಅಂತ ನನಗನ್ನಿಸ್ತಾ ಇದೆ. ತಿಳಿ ತುಪ್ಪ ಹೆರೆದು ತುಪ್ಪ ಆಗೋ ಹಾಗೆ ನಮ್ಮ 9 ಲಿಂಗಗಳೇ ಇವು 16 ಲಿಂಗಗಳಾಗಿವೆ ಅಂತ ನಾವು ತಿಳ್ಕೊಳ್ಳೋಣ ಅಂತ ನನಗನ್ನಿಸ್ತಾ ಇದೆ. ನೋಡೋಣ. ಈಗ ಈ ಒಂದು ನೋಡಿ, ಈ ಚಿತ್ರವನ್ನ ನಾನು ಮೇಲಿನ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಇದು ಜಾಗೃತ, ಇದಿಷ್ಟು ಮಾಡ್ಬಿಡ. ಅನ್ಪೂರ್ಣಕ್ಕ ಶರಣು ಶರಣಾರ್ಥಿಗಳು. ಈಗ ನೋಡಿ, ಅವಸ್ಥೆಗಳು ನಿಮ್ಗೆ ಗೊತ್ತಿದೆ. ಜಾಗೃತ, ಸ್ವಪ್ನ, ಸುಪ್ತ, ತುರ್ಯ. ಇದು ನಿಮ್ಗೆ ಗೊತ್ತಿದೆ. ಜಾಗೃತ ಅಂದ್ರೆ ಈಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಜಾಗೃತ. ರಾತ್ರಿ ಹೋಗಿ ಮಲ್ಕೊಳ್ತೀನಿ, ಏನೇನೋ ಕನಸುಗಳು ಬೀಳ್ತವೆ, ಅದು ಸ್ವಪ್ನಾವಸ್ಥೆ. ದೀರ್ಘವಾದ ಅತ್ಯಂತ ಗಾಢವಾದ ನಿದ್ರೆಯಲ್ಲಿ ಮುಳುಗ್ತೀನಿ, ಅದು ಸುಪ್ತ. ಆದ್ರೆ ನಾನು ಯಾವಾಗ ಒಂದು ಪರವಸ್ತುವಿನ ಚಿಂತನೆಯಲ್ಲಿ ಇರ್ತೀನಿ, ಅದು ತುರಿಯ ಸ್ಥಿತಿ, ಅದು ಯೋಗಿಯ ಸ್ಥಿತಿ. ಅದಿರ್ಲಿ. ಜಾಗೃತ ಒಂದು ಸ್ಥಿತಿಗೆ ಏನ್ ಬೇಕು? ದೇಹ ಬೇಕು, ದಶ ಇಂದ್ರಿಯಗಳೇ ಬೇಕು, ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು ಬೇಕು, ಜಾಗೃತ ಮನಸ್ಸು ಬೇಕು. ಈಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಚರ್ಚೆ ಮಾಡ್ತಾ ಇದ್ದೀನಿ. ಏನೇನ್ ಬೇಕು? ನನ್ನ 5 ಜ್ಞಾನೇಂದ್ರಿಯಗಳೇ ಬೇಕು, 5 ಕರ್ಮೇಂದ್ರಿಯಗಳೇ ಬೇಕು,
ಮತ್ತೆ ನಾನು ಉಸಿರಾಡ್ತಾ ಇರಬೇಕು. ದೇಹ, ಉಸಿರು, ಜಾಗೃತ ಮನಸ್ಸು, ಇದಕ್ಕೆ ಜಾಗೃತ ಸ್ಥಿತಿ. ಸ್ವಪ್ನಾವಸ್ಥೆಯಲ್ಲಿ ಕನಸುಗಳು ಬೀಳ್ತಾ ಇವೆ, ನಾನು ಪ್ರಜ್ಞಾಹೀನ ಆಗಿರ್ತೀನಿ, ಅಷ್ಟೊಂದು ಆ ಕನಸಿನಲ್ಲಿ ಮುಳುಗಿರ್ತೀನಿ. ಸುಪ್ತಾವಸ್ಥೆಯಲ್ಲಿ ಮನಸ್ಸು ಕೂಡ ಅತ್ಯಂತ ಸುಪ್ತವಾಗಿರುತ್ತದೆ, ಅಲ್ಲಿ ಮನಸ್ಸು ಕೂಡ ಮಲ್ಕೊಂಡ್ ಬಿಟ್ಟಿರುತ್ತದೆ ಅನ್ಬಹುದು ನೀವು. ಜಾಗೃತ, ಸ್ವಪ್ನ, ಸುಪ್ತ. ಜಾಗೃತ ಸ್ಥಿತಿಗೆ ಇದೆ ನೋಡಿ, ಅ, ಉ, ಮ ಇದೇ ಕೂಡಿ, ಈ ಮೂರು ಅವಸ್ಥೆಗಳೇ ಕೂಡಿ ಓಂ ಅಕ್ಷರ ಆಗಿದೆ. ಅದ ನಂತರ ನೋಡೋಣ. ಇದು ವಿಶ್ವಜೀವ. ಇದಕ್ಕೆ ವಿಶ್ವಜೀವ. ಇವು ಆತ್ಮನ ಮೂರು ಸ್ವರೂಪಗಳು. ಒಂದು ವಿಶ್ವಜೀವ, ತೈಜಸ ಜೀವ, ಪ್ರಾಜ್ಞ ಜೀವ. ವಿಶ್ವಜೀವೆಯಲ್ಲಿ ನಾನು ಜಾಗೃತ ಆದಾಗ, ಸ್ವಪ್ನಾವಸ್ಥೆಯಲ್ಲಿ ಅದೇ ಆತ್ಮಕ್ಕೆ ತೈಜಸ ಆತ್ಮ ಅಂತ ಕರೀತಾರೆ. ಸುಪ್ತಾವಸ್ಥೆಯಲ್ಲಿ ಅದೇ ಆತ್ಮಕ್ಕೆ ಪ್ರಾಜ್ಞ ಆತ್ಮ ಅಂತ ಕರೀತಾರೆ. ಇವು ನೀವು ನೆನಪಿಟ್ಕೋಬೇಕು. ಏಕೆಂದ್ರೆ ನಾವು ಯಾವಾಗ ಐಕ್ಯ ಸ್ಥಳಕ್ಕೆ ಹೋಗೋಕ್ ಶುರು ಮಾಡ್ತೀವಿ, ಈ ಮೂರು ಶಬ್ದಗಳು ವಿಶ್ವಜೀವ, ತೈಜಸ, ಪ್ರಾಜ್ಞ, ತ್ರಿರೂಪ, ಎದುರುದು ಆತ್ಮನ ಮೂರು ರೂಪಗಳಿವು. ವಿಶ್ವಜೀವ, ತೈಜಸ, ಪ್ರಾಜ್ಞ. ವಿಶ್ವಜೀವ ಜಾಗೃತಾವಸ್ಥೆಯಲ್ಲಿ ಆತ್ಮ ಹಾಗೆ ಇರುತ್ತಾ ಇದೆ, ಸ್ವಪ್ನಾವಸ್ಥೆಯಲ್ಲಿ ತೈಜಸ ರೂಪವನ್ನು ಕಾಪಾಡ್ತಾ ಇದೆ, ಸುಪ್ತಾವಸ್ಥೆಯಲ್ಲಿ ಪ್ರಾಜ್ಞೆ ಆಗ್ತಾ ಇದೆ. ಹಾಗೇನೆ ನಾವು ಶಿವಯೋಗಿಯಾದವನು ಈ ಮುಂದಿನ ಸ್ಥಿತಿಗೆ ಹೋಗ್ತಾನೆ, ಅದಕ್ಕೆ ಅದೊಂದು ಪ್ರಶಾಂತವಾದ ಸ್ಥಿತಿ. ಯೋಗಿ, ಆತನಿಗೆ ಯೋಗಿ ಅಂತಾರೆ, ತುರಿಯಾ ಸ್ಥಿತಿ. ಅದನ್ನೂ ಮೀರಿ ಐಕ್ಯಸ್ಥಲಿ ತನಕ ನಾವು ಹೋಗೋದಿದೆಯಲ್ಲ, ಅದಕ್ಕೆ ತುರಿಯಾತೀತ ಸ್ಥಿತಿ, ಉನ್ಮನಿ ಸ್ಥಿತಿ ಅಂತಾರೆ. ಅವನು ಶಿವಯೋಗಿ. ಅರ್ಥ ಆಗ್ತಾ ಇದೆಯಲ್ಲ? ನಿಮ್ಗೇನು ಅರ್ಥ ಆಗದಿದ್ರೆ ಕೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿಗೆ ನಾವು ಮುಗಿಸಿದ್ವಿ. ವಿಶ್ವಜೀವ, ಜಾಗೃತ, ಸ್ವಪ್ನ, ಸುಪ್ತ ಇವನ್ನ ಹಿಡ್ಕೊಂಡು ಹೋಗೋಣ. ಜಾಗೃತ ಅವಸ್ಥೆಯಲ್ಲಿ ಇರೋನಿಗೆ ಜೀವಾತ್ಮ ಅಂತಾರೆ. ಸ್ವಪ್ನ ಮತ್ತು ಸುಪ್ತ ಅವಸ್ಥೆಯಲ್ಲಿರೋನಿಗೆ ಅಂತರಾತ್ಮ ಅಂತಾರೆ. ತೂರ್ಯ ಮತ್ತು ತೂರ್ಯಾಸ್ತೀತ ಸ್ಥಿತಿಯಲ್ಲಿರೋ ಯೋಗಿ ಮತ್ತು ಶಿವಯೋಗಿಗೆ ಪರಮಾತ್ಮ ಅಂತಾರೆ. ಇಷ್ಟು ತಿಳ್ಕೊಬೇಕು ನೋಡಿ. ಜೀವಾತ್ಮ, ಅಂತರಾತ್ಮ, ಪರಮಾತ್ಮ. ಜೀವಾತ್ಮ ಹೇಗಿದ್ದಾನೆ? ಆತ ಅಶುದ್ಧ, ಜಡ, ಅವನಿಗಿನ್ನೂ ಏನೂ ಪರಿವೇ ಇಲ್ಲ, ಯಾವುದು ಶಿವಯೋಗದ ಬಗ್ಗೆ ಏನೂ ಗೊತ್ತಿಲ್ಲ. ಅವನು ಅಶುದ್ಧನಾಗಿದ್ದಾನೆ, ಜಡಭಾವಿಯಾಗಿದ್ದಾನೆ. ಅಂತರಾತ್ಮ, ಆತ ಇತ್ತ ಶುದ್ಧನೂ ಇಲ್ಲ, ಆತ ಅಶುದ್ಧನೂ ಇಲ್ಲ. 50-50%. ಶುದ್ಧನೂ ಇದ್ದಾನೆ ಅರ್ಧ, 50%. ಅಶುದ್ಧನು 50% ಇದ್ದಾನೆ. ಜಡಾನು ಅಷ್ಟೇ, ಅಜಡಾನು ಅಷ್ಟೇ. ಈ ಅಂತರಾತ್ಮನ ಮುಂದಿನ ಗುರಿ ಏನಂದ್ರೆ ಪರಮಾತ್ಮ ಆಗ್ಬೇಕು. ಅವನು ಶುದ್ಧ ಆಗಬೇಕು, ಅಜಡನಾಗಬೇಕು, ಪವಿತ್ರನಾಗಬೇಕು, ನಿರ್ಮಲನಾಗಬೇಕು. ಇದೆಲ್ಲ ಇದೆ. ಜೀವಾತ್ಮ, ಅಂತರಾತ್ಮ, ಪರಮಾತ್ಮ ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮನ ನಡುವಿನ ಸ್ಥಿತಿಗೆ ಅಂತರಾತ್ಮ ಅಂತಾರೆ ಅಂತ ಇಲ್ಲಿ ನಾನು ಬಯಸ್ತಾ ಇದ್ದೀನಿ ನಿಮಗೆ. ಇದು ಅರ್ಥ ಆಗ್ತಾ ಇದೆಯಾ ಯಾರಿಗಾದ್ರೂ? ಅಂದ್ರೆ ಇದ್ರಲ್ಲಿ ಏನಾದ್ರೂ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಾದ್ರೂ ನಿಮ್ಗೆ ಗೊತ್ತಿದ್ರೆ ಇಲ್ಲೇ ಕೇಳಿ. ಏಕೆಂದ್ರೆ ಇದು ಮುಂದಿನ ವಚನಗಳಲ್ಲಿ ಇದು ಬಹಳ ಸರಿ ಬರೋದಿದೆ. ವಿಶ್ವಜೀವ, ತೈಜಸ, ಪ್ರಾಜ್ಞ. ವಿಶ್ವಜೀವ ಅಂದ್ರೇನೆ ಜೀವಾತ್ಮ, ತೈಜಸ ಪ್ರಾಜ್ಞ ಅಂದ್ರೆ ಅಂತರಾತ್ಮ. ಯೋಗಿ, ಉನ್ಮನಿ ಸ್ಥಿತಿಗೆ ಹೋಗದಂತ ಶಿವಯೋಗಿ ಪರಮಾತ್ಮನ ಅನ್ಸ್ಕೊಂಡ್ ಬಿಡ್ತಾ ಇದ್ದಾನೆ. ಇವು ಮೂರು ಸ್ಥಿತಿಗಳನ್ನ ನೀವು ಗೊತ್ತು ಮಾಡ್ಕೊಳ್ಬೇಕು. ವಿಶ್ವಜೀವ, ತೈಜಸ ಪ್ರಾಜ್ಞ, ಹಾಗೇನೆ ಈ ತುರಿಯ ಮತ್ತು ತುರಿಯಾತೀತ. ನಿಮ್ಗೇನಾದ್ರೂ ಇದ್ರಲ್ಲಿ ತಿಳಿದಿದ್ರೆ ಹೇಳಿ. ಶರಣಾರ್ಥಿರಣ್ಣ, ಈಗ ಇದೆಲ್ಲ ಹೇಳಿದ್ರಲ್ಲ, ಜೀವಾತ್ಮ, ಅಂತರಾತ್ಮ, ಪರಮಾತ್ಮ ಅಂದ್ರೆ ಎಲ್ಲಾನು ಇದು ಸಾಕಾರ ಇದ್ದು ದೇಹ ತಗೊಂಡವ್ರಿಗೆ ಅಂತಾರೋ ಏನು ನಿರಾಕಾರ ಬರೋದೇ ಇಲ್ವೋ ಇಲ್ಲಿ? ಇಲ್ಲ, ಇದು ಏನ್ ಗೊತ್ತಾ, ಶಿವಯೋಗದಲ್ಲಿ ನೀವು ಹೋಗ್ತಾ ಇದ್ದೀರಿ. ಮೊದ್ಲೀಗ ಏನು ನಿಮ್ಗೇನು ಈ ಸ್ವಾನುಭವದ ನೆಲೆಯಲ್ಲಿ ನೀವು ಎಂದೂ ಬಂದಿಲ್ಲ, ನಿಮ್ಗೇನೂ ಗೊತ್ತಿಲ್ಲ, ಯಾವುದೇ ನಿಮಗೆ ಜ್ಞಾನವೇ ಇಲ್ಲ. ಆಗ ನೀವು ಜೀವಾತ್ಮ. ನೀವು ಜೀವಾತ್ಮ. ಮುಂದೆ ಏನ್ ಮಾಡ್ತೀರಾ? ಸ್ವಾನುಭವದ ನೆಲೆಗೆ ಬಂದ್ರಿ. ಇಲ್ಲಿ ಸ್ವಲ್ಪ ಸ್ವಲ್ಪ ಏನು ಹೇಳ್ತಾ ಇದ್ದಾರೆ. ಏನು? ಪಂಚಮಹಾಭೂತಗಳು, ಪಂಚವಿಂಶತಿ ತತ್ವಗಳು, ಇವೆಲ್ಲ ಹೇಗಾಗಿದೆ, ಸೃಷ್ಟಿಯ ರಚನೆ, ಇದೆಲ್ಲ ಹೇಳಿದಾಗ ಏನಾಗುತ್ತೆ, ಇನ್ನೂ ನಮಗೆ ನಾವು ಐಕ್ಯ ಸ್ಥಳಕ್ಕೆ ಹೋಗಿಲ್ಲ. ದಿನನಿತ್ಯ ಸ್ವಲ್ಪ 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 ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನಿಮಗೀಗ ಅಂತರಾತ್ಮ ಸ್ಥಿತಿಯಲ್ಲಿ ಬಂದಿದ್ದೀರಾ ನೀವು. ಅರ್ಧ ತಿಳಿದಿದೆ, ಅರ್ಧ ಇನ್ನು ತಿಳಿಬೇಕಾಗಿದೆ. ಜಡವೂ ಇದ್ದೀರಾ, ಅಜಡವೂ ಆಗಿದ್ದೀರಾ. ಈಗ ನಮ್ಮ ಗುರಿ, ಈ ಅಂತರಾತ್ಮನ ಗುರಿ ಏನು, ಜೀವಾತ್ಮನಾಗಿ ಉಳಿಯಬೇಕೋ ಅಥವಾ ಪರಮಾತ್ಮನತ್ತ ಹೋಗಬೇಕೋ? ಏನ್ ಮಾಡ್ಬೇಕು?
ಪರಮಾತ್ಮನತ್ತ ಹೋಗ್ಬೇಕು. ಪರಮಾತ್ಮನತ್ತ ಹೋಗ್ಬೇಕು ಅಂತ ಅನ್ನೋದ್ರಿಂದಲೇ ನಾನು ಏನ್ ಮಾಡಿದೀನಿ, ಇಲ್ಲಿ ಒಂದು ಮಾರ್ಕ್ ತೋರಿಸಿದೀನಿ ನೋಡಿ, ಬ್ಲೂ ಮಾರ್ಕ್. ನಮ್ಮ ಅಂತರಾತ್ಮದ ಗುರಿ ಏನಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಯಾರೋ ಮಾರ್ಕು, ಅದು ಪರಮಾತ್ಮನ ಕಡೆ ಹೋಗಬೇಕು. ಅದೇ ಶಿವಯೋಗದ ಗುರಿ. ಅದಕ್ಕೆ ನಾನು ವಿಶ್ವಜೀವನಾಗಿ ದಿನನಿತ್ಯ ಲೌಕಿಕ ಜಗತ್ತಿನಲ್ಲಿ ಇರಬೇಕೋ, ಅಥವಾ ತೈಜಸ ಪ್ರಾಜ್ಞನಾಗಿ ಕನಸುಗಳನ್ನ ಕಾಣ್ತಾ ಬರೀ ಮಲ್ಕೊಳ್ಳೋದು ಸುಪ್ತಾವಸ್ಥೆಯಲ್ಲಿ ಅಂತರಾತ್ಮ ಅಂದ್ರೇನು, ಶಿವಯೋಗಕ್ಕೆ ನನಗೆ ಒಲವಿದೆ, ಆದ್ರೆ ನಾನು ಇನ್ನೂ ಪಕ್ವವಾಗ್ತಾ ಇಲ್ಲ, ತೊಡಗ್ತಾ ಇಲ್ಲ, ಶಿವಯೋಗದಲ್ಲಿ ಮುಳುಗ್ತಾ ಇಲ್ಲ, ಇಷ್ಟಲಿಂಗ ಪೂಜೆಯಲ್ಲಿ ನಾನು ಧ್ಯಾನವನ್ನು ಮಾಡ್ತಾ ಇಲ್ಲ, ಸುಮ್ನೆ ನೀರ್ ಹಾಕೊಂಡು ಸುಮ್ನೆ ನೋಡ್ತೀನಿ ಅಷ್ಟೇ, ಕೆಲವೊಂದು ವಚನಗಳನ್ನ ಹೇಳ್ತೀನಿ, ಏನೋ ನನಗೆ ಗೊತ್ತಾಗ್ತಾ ಇದೆ, ನಾನು ಉದಯಿಸಿ ಬಂದಿದ್ದು ಅದು ಇಂಥದ್ದೆಲ್ಲ ಗೊತ್ತಿದೆ ನನಗೆ ಹೇಗ್ ಬಂದಿದ್ದೀನಿ ಅಂತ, ಆದ್ರೆ ಇನ್ನೂ ಪಕ್ವವಾಗ್ತಾ ಇಲ್ಲ. ನನ್ನ ಗುರಿ ಏನಂದ್ರೆ ನಾನು ಪರಮಾತ್ಮನಾಗೋದಿದೆ ಈಗ, ಅದು ಈ ಚಿತ್ರ ಹೇಳ್ತಾ ಇದೆ. ಅದಕ್ಕೆ ನೀವು ಅರ್ಥ ಆಗಿದೆ ಅಂದ್ರೆ ನಾನು ಮುಂದೆ ಹೋಗ್ತೀನಿ. ಮತ್ತೆ ಯಾರಿಗಾದ್ರೂ ಏನಾದ್ರು ಕೇಳ್ಬೇಕಾ? ಈ ಚಿತ್ರವನ್ನ ಎಲ್ಲರೂ ಸ್ಕ್ರೀನ್ ಶಾಟ್ ತಕೊಳ್ಳಿ, ಇದನ್ನ ನೋಡ್ತಾ ಇದೆಯಾ? ಶುದ್ಧ ಅಜಡ ಅಂತ ಕೊಟ್ಟಿದಾರಲ್ರಿ, ಅದ್ರ ಅರ್ಥ ಏನು? ಅಶುದ್ಧ ಜಡಭಾವಿ. ಅಶುದ್ಧ ಅಂದ್ರೆ ಏನು? ಇನ್ನು ಅವನಲ್ಲಿ ಕಲ್ಮಶತೆ ಇದೆ, ಅವನು ಇನ್ನೂ ಈ ಪಂಚಮಹಾಭೂತಗಳಲ್ಲಿಯೇ ಇದ್ದಾನೆ, ಅವು ಒಂದು ಶಿವಾತ್ಮನಾಗಿದ್ದೇನೆ ನಾನು ಅನ್ನೋ ಆ ಭಾವನೆಯೇ ಇಲ್ಲ ಅವನಲ್ಲಿ. ಇನ್ನು ನಾನು ಹುಟ್ಟು ಬಂದಿದ್ದೀನಿ, ಇಲ್ಲೇನೋ ಕೆಲಸ ಮಾಡೋದಿದೆ, ಲೌಕಿಕ ಜಗತ್ತಿನಲ್ಲಿಯೇ ಇರ್ತಾನೆ ಆತ, ಜಡಭಾವಿ. ಅರ್ಥ ಆಯ್ತಾ ಅಕ್ಕ? ಆಯ್ತು. ಮುಂದೆ ಇಲ್ಲಿ ಅಂತರಾತ್ಮ ಅಂದ್ರೆ ನಾನು ಸ್ವಾನುಭಾವದ ನೆಲೆಗೆ ಬಂದು ಒಂದು ತಿಂಗಳಾಯ್ತು, ಇನ್ನು 2 ತಿಂಗಳಾಯ್ತು, ಏನೇನೋ ಹೇಳ್ತಾ ಇದ್ದಾರೆ ಇಲ್ಲಿ. ನಾನು ಶಿವಾತ್ಮನಾಗಿದ್ದೇನೆ, ನಾನು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕು, ಇಷ್ಟಲಿಂಗದಿಂದ ಪ್ರಾಣಲಿಂಗ, ಭಾವಲಿಂಗ, ಹೀಗಾಗಿ ಒಳ್ಳೆ ಒಂದು ದೊಡ್ಡ ಇದೊಂದು ಪ್ರಯಾಣ ಇದೆ ಶಿವಯೋಗದಲ್ಲಿ ಅಂತ ಹೇಳ್ತಾರೆ. ಅವಾಗ ಅಂತರಾತ್ಮನಿಗೆ ಒಂಥರ ಕನ್ಫ್ಯೂಷನ್ ಇರುತ್ತೆ, ಏನು ಆತ ಜಡ ಮತ್ತು ಅಜಡ, ನಾನು ಪರಮಾತ್ಮನಾಗಬೇಕೋ ಏನು ವಾಪಸ್ ಜೀವಾತ್ಮನಾಗಬೇಕೋ, ಇದೊಂದು ತ್ರಿಶಂಕು ಸ್ಥಿತಿ ಇದ್ದ ಹಾಗೆ. ಹೀಗಾಗಿ ಅಂತರಾತ್ಮ, ನಾವೆಲ್ಲರೂ ಅಂತರಾತ್ಮ ಅಂತಾನೆ ತಿಳ್ಕೊಬೇಕು. ಇವಾಗ ನಮ್ಮ ಗುರಿನು ಶಿವಯೋಗದಲ್ಲಿ ಮುಂದೆ ಹೋಗಿ ನಾವು ಪರಮಾತ್ಮನಾಗೋದಿದೆ. ಹೀಗಾಗಿ ಜೀವಾತ್ಮ, ಅಂತರಾತ್ಮ, ಪರಮಾತ್ಮ. ಈಗ ನಾವು ಜೀವಾತ್ಮ ಸ್ಥಳವನ್ನ ಹೋದ್ ಸಾರಿ ನೋಡಿದ್ವಿ, ಈಗ ಅಂತರಾತ್ಮ ಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮುಂದೆ ಪರಮಾತ್ಮ ಸ್ಥಳಕ್ಕೆ ಹೋಗೋರಿದ್ದೀವಿ. ಹೀಗಾಗಿ ನಾವು ಈಗ ಸ್ವಲ್ಪ ಮುಂದೆ ಹೋಗೋದು ಏನಂದ್ರೆ, ಆಜ್ಞಾ ಚಕ್ರದಲ್ಲಿರುವ ಮಹಾಲಿಂಗವು ತನ್ನ ನಿಜದ ಅರಿವಿನಲ್ಲಿಯೇ ತಾನಿತ್ತು. ಪಂಚಭೂತಗಳು ಅದರ ಸಂಯೋಗದಲ್ಲಿ ಅದರಲ್ಲಿ ಚಿದಹಂಕಾರ ತಲೆದೋರಿತ್ತು. ಎದರಲ್ಲಿ? ಆ ಆತ್ಮನಲ್ಲಿ. ಆಗ ಮಹಾವಂಚಕನಾದ ಮಾಯೆ ಎಂಬ ಬಿರುಗಾಳಿ ಹುಟ್ಟಿತು, ಅದು ಜಗತ್ತಿನಲ್ಲೆಲ್ಲ ಬೀಸಿತು. ಜ್ಞಾನಿ, ಮಹಾಜ್ಞಾನಿಗಳು, ಋಷಿ, ಮುನಿ, ಯೋಗಿ, ಎಲ್ಲಾ ಅತಿರಥ ಮಹಾರಥಿಗಳೆಲ್ಲ ಮಾಯಾ ಮೋಹಕ್ಕೆ ಒಳಗಾದರು. ಎಷ್ಟೊಂದು ಒಳಗಾದರೆ ಅಂದ್ರೆ ತಮ್ಮ ಸಚ್ಚಿದಾನಂದ ಸ್ವರೂಪವನ್ನೇ ಮರೆತು ಕೆಟ್ರು. ಇದೆಲ್ಲ ಆ ಮಾಯೆಯ ಅಹಂಕಾರದ ಪರಿಣಾಮ. ಇದಕ್ಕೇನ್ ಮಾಡ್ಬೇಕು? ಮತ್ತೆ ಇದಕ್ಕೇನ್ ಮಾಡ್ಬೇಕಂದ್ರೆ, ಇಷ್ಟ ಲಿಂಗ ಪೂಜೆಯ ಶಿವಯೋಗದಿಂದ ಈ ಅಹಂಭಾವ ಅಳಿದಾಗ ಅಲ್ಲಿ ಶಿವಶಾಂತಿ ಮೂಡ್ತಾ ಇದೆ. ಅಹಂಭಾವದಿಂದ ಉದಯಿಸಿದ ಭಾವಗಳೆಲ್ಲ ಕೇವಲ ವಿನಾಶಕಾರಿ ತೋರಿಕೆ ಅಂತ ಯಾವಾಗ ತಿಳಿಯುತ್ತದೆ ಅಲ್ಲ, ಅದೇ ಅಂತರಾತ್ಮ ಸ್ಥಿತಿ. ಅದಕ್ಕೊಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಲಿಂಗಾಯ ನಮಃ. ಷಡ್ಡುರ್ಮಿಗಳಿಲ್ಲ, ವ್ಯಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ನಾನೆಂಬುದಿಲ್ಲ, ನೀನೆಂಬುದಿಲ್ಲ, ಏನೆಂಬುದೇನೂ ಇಲ್ಲದಿಹುದೇ ಚಿದಂಕಾರದ ಲಿಂಗೈಕ್ಯವಯ್ಯ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1555. ಶರಣು ಶರಣಾರ್ಥಿಗಳಪ್ಪ. ಷಡೂರ್ಮಿಗಳು ಯಾವುವು? ಜನನ ಮರಣ ದೇಹಕ್ಕಿದೆ, ಹಸಿವು ತೃಷೆ ಪ್ರಾಣಕ್ಕಿದೆ, ಸುಖ ದುಃಖ ಮನಸ್ಸಿಗಿದೆ. ಇವು ಆರನ್ನ ಕುರಿತು ಷಡೂರ್ಮಿಗಳು ಅಂತ ಹೇಳ್ತಾರೆ. ಮತ್ತೆ ಅರಿಷಡ್ ವರ್ಗಗಳು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಅದಕ್ಕೆ ಈ ಅಂತರಾತ್ಮ ಸ್ಥಿತಿ, ಅಂತರಾತ್ಮ ಸ್ಥಳದಲ್ಲಿರುವ ಅವನು ಹೇಗಿದ್ದಾನಂದ್ರೆ, ಏಕೆಂದ್ರೆ ಅವನು ಈಸ್ ಗೋಯಿಂಗ್ ಟುವರ್ಡ್ಸ್ ಪರಮಾತ್ಮ, ಅವನು ಪರಮಾತ್ಮನ ಹತ್ರ ಹೋಗೊಂಡಿದ್ದಾನೆ. ಹೀಗಾಗಿ ಅವನ ಸ್ಥಿತಿ ಹೇಗಿದೆ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾ ಇದ್ದಾರೆ. ಏನು ಅಲ್ಲಂ ಪ್ರಭುದೇವರು ಹೇಳ್ತಿದ್ದಾರೆ ಅಂದ್ರೆ, ಆತನಿಗೆ ಷಡೂರ್ಮಿಯಲ್ಲ, ಷಡ್ವರ್ಗವಿಲ್ಲ, ನಾನೆಂಬುದಿಲ್ಲ, ನೀನೆಂಬುದಿಲ್ಲ. ಅರಿಷಡ್ವರ್ಗಗಳಾದ ತಾಯಿ ಹೇಳಿದ ಹಾಗೆ ಕಾಮ, ಕ್ರೋಧ, ಮೋಹ, ಲೋಭ, ಮೋಹ,
ಅವೆಲ್ಲ ಮದ ಮತ್ಸರಗಳ ಆ ಭಾವಗಳು ಅವನಿಗಿಲ್ಲ. ಅಲ್ಲಿ ನಾನೆಂಬುದೂ ಇಲ್ಲ, ನೀನೆಂಬುದೂ ಇಲ್ಲ. ಏನೆಂಬುದೇನೂ ಇಲ್ಲದಿಹುದೇ ಆತ್ಮಸ್ಥಳೀಯ ಅಹಂಭಾವ ನಷ್ಟವಾದ ಚಿದಹಂಕಾರದ ಲಿಂಗೈಕ್ಯ ಸ್ಥಿತಿಯಾಗಿದೆ. ಅಹಂಕಾರ ಇಲ್ಲಿ ಇದೆ, ಆದರೆ ಈ ಅಂತರಾತ್ಮ ಸ್ಥಳಿಯಲ್ಲಿ ಹೇಗಿದೆ ಅಂದ್ರೆ ಚಿದಹಂಕಾರವಾಗ್ತಾ ಇದೆ. ಚಿದಹಂಕಾರದ ಲಿಂಗೈಕ್ಯವಯ್ಯ ಅಂತ ಹೇಳೋದು ಎಷ್ಟು ಸುಂದರವಾದ ಶಬ್ದ ಇದೆ ನೋಡಿ. ಹೀಗಾಗಿ ನೀವು ಅಂತರಾತ್ಮ ಸ್ಥಳಕ್ಕೆ ಬಂದಾಗ ಅಲ್ಲಿ ಹಸಿವು, ನೀರಡಿಕೆ, ಶೋಕ, ವ್ಯಾಮೋಹ, ವೃದ್ಧಾಪ್ಯ, ಸಾವು ಅಂತ ಏನ್ ಷಡುರಿಮೆಯಲ್ಲ ಅವಿಲ್ಲ, ಷಡ್ವರ್ಗಗಳಿಲ್ಲ ಅಂದ್ರೆ ಅರಿಷಡ್ವರ್ಗಗಳಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಇವನ ಲಿಂಗಾರ್ಚನೆ ಹೇಗೆ ಇರ್ತಾ ಇದೆ, ಹೇಗೆ ಇವನು ಇಷ್ಟಲಿಂಗ ಅರ್ಚನೆ ಮಾಡ್ಕೊಳ್ತಾನೆ? ಕಮಲದ ಪತ್ರವು ನೀರಿನಲ್ಲಿದ್ದರೂ ನೀರಿಗೆ ಅಂಟಿರೋಲ್ಲ. ಪಂಚಭೂತೋಪಹಿತ ಸದೃಪ ಆಚಾರ ಲಿಂಗದಲ್ಲಿ ನಿಷ್ಠೆ ಇರಿಸಿದ ಅಂತರಾತ್ಮಸ್ಥಲಿ ಶಿವಯೋಗಿಯು ಪಂಚಭೂತಾತ್ಮಕ ಶರೀರದಲ್ಲಿದ್ದರೂ ಆತನಿಗೆ ಆ ದೇಹ ವಿಕಾರದ ಸಂಬಂಧ ಇರೋಲ್ಲ. ನೀರಿನಲ್ಲಿ ಮೂಡಿದ ಪ್ರತಿಬಿಂಬಕ್ಕೆ ಆ ನೀರಿನ ಸೋಂಕಿರೋಲ್ಲ. ಅಂತೆಯೇ ಶಬ್ದಾದಿ ಪಂಚ ವಿಷಯೋಪಹಿತ ಚಿದ್ರೂಪ ಗುರುಲಿಂಗದಲ್ಲಿ ನಿಷ್ಠೆ ಇರಿಸಿದ ಶಿವಯೋಗಿಯು ಆ ವಿಷಯಗಳ ಮಧ್ಯೆ ಇದ್ದರೂ ಕೂಡ ಅವುಗಳ ಸಂಸರ್ಗ ಅವನಿಗಿರೋಲ್ಲ, ಅವುಗಳ ಸಂಪರ್ಕ ಅವನಿಗಿರೋಲ್ಲ, ಅವುಗಳ ಪ್ರಭಾವ ಅವನ ಮೇಲಿರೋಲ್ಲ. ಕನ್ನಡಿಯಲ್ಲಿ ಮೂಡಿದ ಮೂರ್ತಿಗೆ ಅದರ ಪ್ರತಿಬಿಂಬದ ಪ್ರಭಾವವಿಲ್ಲದಂತೆ ಪಂಚ ಜ್ಞಾನೇಂದ್ರಿಯೋಪಹಿತ ಆನಂದ ರೂಪ ಶಿವಲಿಂಗ ನಿಷ್ಠೆ ತಾಳಿದ ಶಿವಯೋಗಿಯು ಇಂದ್ರಿಯಯುಕ್ತನಾಗಿದ್ದರೂ ಅವುಗಳ ತಾಪ ಅವನಿಗೆ ತಟ್ಟದು. ಧೂಳಿನಿಂದ ಆವರಿಸಿದ ಆಕಾಶ ಆ ಧೂಳಿಗೆ ನಿಲುಕದಂತೆ ಪ್ರಾಣೋಪಹಿತ ನಿತ್ಯರೂಪ ಯಂಗಮಲಿಂಗ ನಿಷ್ಠ ಶಿವಯೋಗಿಯು ಪಂಚ ಪ್ರಾಣಗಳ ಮಧ್ಯದಲ್ಲಿದ್ದರೂ ಅವುಗಳ ವಿಕಾರಕ್ಕೆ ಆತ ದೂರ. ಪಂಜರದಲ್ಲಿರುವ ಪಕ್ಷಿಗೆ ಪಂಜರದ ಸೋಂಕಿಲ್ಲದಂತೆ ಅಂತಃಕರಣೋಪಹಿತ ಪರಿಪೂರ್ಣ ರೂಪ ಪ್ರಸಾದಲಿಂಗ ನಿಷ್ಠೆ ತಾಳಿದ ಶಿವಯೋಗಿಯು ಅಂತಃಕರಣದಲ್ಲಿದ್ದರೂ ಆ ಕರ್ಣದ ವಿಕಾರಗಳಿಂದ ಅಲಿಪ್ತ. ಮೇಘ ಮುಚ್ಚಿದರೂ ಚಂದ್ರ ಅಲಿಪ್ತನಾಗಿರುವಂತೆ ಸದ್ಭಾವೋಪಹಿತ ನಿರಾಮಯ ಮಹಾಲಿಂಗ ನಿಷ್ಠೆ ತಾಳಿದ ಶಿವಯೋಗಿಯು ಹಲವು ಭಾವಗಳಲ್ಲಿದ್ದರೂ ಭಾವವಿಕಾರಗಳಿಂದ ನಿರ್ವಿಕಾರಿಯಾಗಿರುತ್ತಾನೆ. ನೋಡಿ, ಇದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ಮೊದಲನೇದು ಭಕ್ತ ಸ್ಥಳ ಅಲ್ವಾ? ಯಾಕೆ ಹೇಳಿ? ಅಲ್ಲಿ ಆಚಾರ ಲಿಂಗ ಇದೆ. ಅರ್ಥ ಆಗ್ತಾ ಇದೆಯಾ? ಹಲೋ, ಇನ್ನೊಂದ್ಸಲ ಇಲ್ಲಿ ನೋಡಿ, ಫಸ್ಟ್ ಏನಿದೆ? ಕಮಲ ಪತ್ರವು ನೀರಿನಲ್ಲಿದ್ದರೂ ನೀರಿಗೆ ಅಂಟಿಲ್ಲ ಇದೆಯಲ್ಲ, ಅಲ್ಲಿ ಆಚಾರ ಲಿಂಗ ಇದೆ. ಮೊದಲನೇದು ಕಮಲ ಪತ್ರವು ನೀರಿನಲ್ಲಿದ್ದರೂ ನೀರಿಗೆ ಅಂಟಿಲ್ಲ. ಈ ಒಂದು ಉಪಮೆ ಹೇಳ್ತಾ ಏನ್ ಹೇಳ್ತಿದ್ದಾರೆ? ಪಂಚಭೂತೋಪಹಿತ ಸದೃಪ ಆಚಾರ ಲಿಂಗದಲ್ಲಿ ನಿಷ್ಠೇರಿಸಿದ ಅಂತರಾತ್ಮಸ್ಥಲಿ ಶಿವಯೋಗಿಯು. ಆಚಾರ ಲಿಂಗ ಎಲ್ಲಿ ಬರ್ತಾ ಇದೆ? ಯಾವ ಸ್ಥಳದಲ್ಲಿ? ಭಕ್ತ ಸ್ಥಳ. ಭಕ್ತ ಸ್ಥಳದಲ್ಲಿ. ಸ್ಥಳ. ಸೊ ಈಗ ಮೊದಲನೆಯ ವಾಕ್ಯ ಏನು? ಆತ ಆಚಾರ ಲಿಂಗದಲ್ಲಿ ನಿಷ್ಠೆ ಇರಿಸಿದ ಅಂತರಾತ್ಮಸ್ಥಲಿ ಶಿವಯೋಗಿಯು ಪಂಚಭೂತಗಳ ಸಂಪರ್ಕದಲ್ಲಿದ್ದರೂ, ಪಂಚಭೂತಗಳು ಅವನ ಶರೀರದಲ್ಲಿದ್ದರೂ ಆ ದೇಹ ವಿಕಾರದ ಸಂಬಂಧ ಅವನಿಗಿಲ್ಲ. ಅರ್ಥ ಆಯ್ತಾ? ಆಯ್ತ್ರಪ್ಪವ್ರೆ, ಆಯ್ತು. ಆಯ್ತು. ಮುಂದಿನ ಸ್ಥಳಕ್ಕೆ ಹೋದಾಗ ಇಲ್ಲಿ ಯಾವ್ದು ಬರ್ತಾ ಇದೆ? ಚಿದ್ರೂಪ ಗುರುಲಿಂಗ ಬರ್ತಾ ಇದೆ. ಅಲ್ಲಿ ಸದ್ರೂಪ ಆಚಾರ ಲಿಂಗ ಇತ್ತು, ಇಲ್ಲಿ ಚಿದ್ರೂಪ ಗುರುಲಿಂಗ ಅಂದ್ರೆ ಯಾವ ಸ್ಥಳ? ಮಹೇಶ್ವರ ಸ್ಥಳ. ಮಹೇಶ ಸ್ಥಳ. ಅಲ್ಲಿರುವ ತತ್ವ ಯಾವುದು? ಜಲತತ್ವ. ಜಲತತ್ವ. ಅದಕ್ಕೇನಂದ್ರು? ನೀರಿನಲ್ಲಿ ಮೂಡಿದ ಪ್ರತಿಬಿಂಬಕ್ಕೆ ಆ ನೀರಿನ ಸೋಂಕಿರೋಲ್ಲ. ಪ್ರತಿಬಿಂಬ ಕಾಣಿಸ್ತಾ ಇದೆ ನಿಮಗೆ, ಆ ಪ್ರತಿಬಿಂಬ ಏನು ಅಲ್ಲೇ ಪ್ರತಿಷ್ಠಾಪನೆಯಾಗುತ್ತೇನು? ನೀರಿನಲ್ಲಿ ಇಲ್ಲ. ಈಗ ಚಂದ್ರನ ಪ್ರತಿಬಿಂಬ ಅಲ್ಲಿ ಬಿದ್ದಿದೆ. ಚಂದ್ರ ಯಾವಾಗ ಮುಳುಗ್ತಾನೋ ಅವಾಗ ನೀರಿನಲ್ಲಿ ಆ ಚಂದ್ರನ ಪ್ರತಿಬಿಂಬ ಇರೋಲ್ಲ. ಯಾಕಂದ್ರೆ ನೀರಿಗೂ ಆ ಚಂದ್ರನ ಬಿಂಬಕ್ಕೂ ಯಾವುದೇ ಸೋಂಕಿಲ್ಲ. ಹಾಗೇನೆ ಶಬ್ದಾದಿ ಪಂಚ ವಿಷಯೋಪಹಿತ ಚಿದ್ರೂಪ ಗುರುಲಿಂಗದಲ್ಲಿ ನಿಷ್ಠೆ ಇರಿಸಿದ ಶಿವಯೋಗಿಯು ಆ ವಿಷಯಗಳ ಮಧ್ಯೆ ಇದ್ದರೂ ಅವುಗಳ ಸಂಸರ್ಗ ಅವನಿಗಿರೋಲ್ಲ ಅಂತ ಆ ಜಲತತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ಇದು ಎರಡನೆಯ ಸ್ಥಳ, ಮಹೇಶ ಸ್ಥಳ. ಮುಂದೆ ಸ್ವಲ್ಪ ಹೋದಾಗ ಶಿವಲಿಂಗ ಬರ್ತಾ ಇದೆ. ಅದು ಯಾವ ಸ್ಥಳ? ಪ್ರಸಾದಿ ಸ್ಥಳ. ಪ್ರಸಾದಿ ಸ್ಥಳದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದೇ ಉಪಮೆ. ಕನ್ನಡಿಯಲ್ಲಿ ಮೂಡಿದ ಮೂರ್ತಿಗೆ ಅದರ ಪ್ರತಿಬಿಂಬ. ಈಗ ನಾನು ಕನ್ನಡಿ ಮುಂದೆ ಹೋಗಿ ನಿಲ್ತೀನಿ, ಸರಿತೀನಿ, ಸರಿದ ತಕ್ಷಣ ಅಲ್ಲಿ ನನ್ನ ಪ್ರತಿಬಿಂಬ ಇರೋಲ್ಲ. ಹಾಗೇನೆ ಇಲ್ಲಿ ಶಿವಲಿಂಗದ ಪೂಜೆ ಮಾಡ್ತಾ ಇದ್ದಾನೆ ಶಿವಯೋಗಿ.
ಆತ ಇಂದ್ರಿಯಗಳಿದೆ ಅವನಲ್ಲಿ, ಆದರೆ ಅವುಗಳ ತಾಪ ಅವನಿಗೆ ತಟ್ಟದು. ಇಂದ್ರಿಯಗಳ ತಾಪ ಅವನಿಗೆ ತಟ್ಟದು. ಇವೆಲ್ಲ ಶಿವಯೋಗಿಯ ಹಂತಗಳು. ಮುಂದೆ ಬರೋದು ಯಾವ ಲಿಂಗ? ಅಲ್ಲಿ ಜಂಗಮಲಿಂಗ ಇದೆ. ಇದು ಎಲ್ಲಿದೆ? ಯಾವ ಸ್ಥಳದಲ್ಲಿದೆ ಜಂಗಮಲಿಂಗ? ಪ್ರಾಣಲಿಂಗಿ ಸ್ಥಳದಲ್ಲಿ. ಪ್ರಾಣಲಿಂಗಿ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅಲ್ಲಿರೋ ತತ್ವ ಯಾವುದು? ವಾಯು ತತ್ವ. ವಾಯು ತತ್ವ. ಅದಕ್ಕೆ ಏನಂದ್ರು? ಧೂಳು. ವಾಯುವಿನಲ್ಲಿ ಧೂಳು ತುಂಬಿದಾಗ ಏನಾಗುತ್ತೆ ಹೇಳಿ? ನಮಗೂ ಒಮ್ಮೆ ಕಾಣಿಸೋಕೆ ಆಗೋಲ್ಲ. ಧೂಳಿನಿಂದ ಆವರಿಸಿದ ಆಕಾಶ. ಖರೆ ಅದು ಧೂಳಿಗೆ ನಿಲ್ಕೊಲ್ಲ. ಅದು ಆತರ ಶಿವಯೋಗಿಯು ಪಂಚಪ್ರಾಣಗಳ ಮಧ್ಯದಲ್ಲಿದ್ದರು. ಪಂಚಪ್ರಾಣಗಳು ಯಾವುವು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ ಪಂಚಪ್ರಾಣಗಳ ಮಧ್ಯದಲ್ಲಿದ್ರೂ ಕೂಡ ಅವುಗಳ ವಿಕಾರಕ್ಕೆ ಅವನು ಹೋಗಲ್ಲ. ಅವನಿಗೆ ಆ ವಿಕಾರಗಳು ತಟ್ಟಲ್ಲ. ಮುಂದೆ ಬರೋದು ಯಾವ ಲಿಂಗ? ಪ್ರಸಾದ ಲಿಂಗ. ಅದು ಎಲ್ಲಿದೆ? ಪ್ರಾಣಲಿಂಗ ಆದ್ಮೇಲೆ ಶರಣ ಸ್ಥಳ ಅಲ್ಲಪ್ಪರೆ. ಹೌದು, ಅಲ್ಲ ಖರೆ ಪ್ರಸಾದ ಲಿಂಗ ಎಲ್ಲಿ ಬರ್ತಾ ಇದೆ? ವಿಶುದ್ಧಿ ಚಕ್ರ. ಪ್ರಸಾದಲಿಂಗ ವಿಶುದ್ಧಿ ಚಕ್ರದಲ್ಲಿ ಬರ್ತದೆ. ಹೌದು, ಜಂಗಮಲಿಂಗ ಅನಾಹತದಲ್ಲಿತ್ತು. ಪ್ರಸಾದ ಲಿಂಗ ವಿಶುದ್ಧಿ ಚಕ್ರದಲ್ಲಿ. ವಿಶುದ್ಧಿಯಲ್ಲಿದೆ. ಅಲ್ಲಿ ಏನ್ ಹೇಳ್ತಿದ್ದಾರೆ? ಇನ್ನೊಂದು ಉಪಮೆ ಬರ್ತಾ ಇದೆ. ಪಂಜರದಲ್ಲಿರುವ ಪಕ್ಷಿಗೆ ಪಂಜರದ ಸೋಂಕಿಲ್ಲದಂತೆ. ಪಂಜರದ ಬಾಗಿಲ ತೆಗೆದ ತಕ್ಷಣ ಪಕ್ಷಿ ಹಾರಿ ಹೋಗ್ಬಿಡ್ತಾ ಇದೆ. ಪಂಜರಕ್ಕೂ ಪಕ್ಷಿಗೂ ಯಾವುದು ಸೋಂಕಿಲ್ಲದಂತೆ ಅಂತಃಕರಣದಲ್ಲಿದ್ದರು. ಶಿವಯೋಗಿಯಲ್ಲಿ ಆ ಕರ್ಣ ಚತುಷ್ಟಯಗಳಿದ್ರೂ ಕೂಡ ಆ ಕರ್ಣದ ವಿಕಾರಗಳಿಂದ ಆತ ಅಲಿಪ್ತನಾಗಿರ್ತಾನೆ. ಮೇಘ ಮುಚ್ಚಿದರೂ ಚಂದ್ರ ಅಲಿಪ್ತನಾಗಿರುವಂತೆ ಸದ್ಭಾವೋಪಹಿತ ನಿರಾಮಯ ಮಹಾಲಿಂಗ ನಿಷ್ಠೆ ತಳೆದ ಶಿವಯೋಗಿಯು ಹಲವು ಭಾವಗಳಲ್ಲಿದ್ದರೂ ಭಾವ ವಿಕಾರಗಳಿಂದ ನಿರ್ವಿಕಾರಿಯಾಗುತ್ತಾನೆ. ಮಹಾಲಿಂಗ ಎಲ್ಲಿ ಬರ್ತಾ ಇದೆ? ಆಜ್ಞಾ ಚಕ್ರದಲ್ಲಿ. ಹೀಗಾಗಿ ಇವು ಒಂದು ಅಂತರಾತ್ಮಸ್ಥಲಿ ಹೇಗಿರ್ತಾನೆ ಅನ್ನೋದು ಅವ್ರಿಗೆ ಹೇಳ್ಬೇಕಾಗಿದೆ. ಆದ್ರೆ ಏನಂದ್ರೆ ಇಲ್ಲಿ ಪಂಚಮಹಾಭೂತಗಳಾಗಲಿ, ಆ ಒಂದು ವಿಷಯಾದಿಗಳಾಗಲಿ, ಇಂದ್ರಿಯಗಳಾಗಲಿ, ಯಾವುದೇ ಪಂಚ ಪ್ರಾಣಗಳಾಗಲಿ, ಕರಣಗಳಾಗಲಿ, ಯಾವ ಭಾವ ವಿಕಾರಗಳಾಗಲಿ ಅವನಿಗೆ ಏನು ಅವುಗಳ ಬಾಧೆ ಇರೋಲ್ಲ. ಅವುಗಳು ಏನು ಇವನ ಮೇಲೆ ದೇ ಡೋಂಟ್ ಅಫೆಕ್ಟ್ ಹಿಮ್. ಅವನ ಮೇಲೆ ಯಾವುದೇ ಪರಿಣಾಮವನ್ನ ಬೀರೋಲ್ಲ. ಯಾಕೆ? ಅಂತರಾತ್ಮಸ್ಥಲಿ ಅವನ ಗುರಿ ಆಗಿದೆ ಅಂದ್ರೆ ಆತ ಈಗ ಪರಮಾತ್ಮನಾಗಬೇಕಾಗಿದೆ. ಹೀಗಾಗಿರೋದ್ರಿಂದ ಅವನು ಈ ಸ್ಥಳಗಳು ಹೀಗೆ ಆಗ್ತಾ ಇವೆ, ಇದೇ ನಮ್ಮ ಲಿಂಗಾರ್ಚನೆಯಾಗಬೇಕು. ಆಚಾರ ಲಿಂಗವನ್ನ ಪೂಜಿಸುವಾಗ ಪಂಚಭೂತ ನನ್ನನ್ನು ಕಾಡಬಾರದ ಹಾಗೆ ನಾನು ಬೇಡ್ಕೊಳ್ಬೇಕು. ಗುರುಲಿಂಗದ ಪೂಜೆ ಮಾಡ್ತಾ ಇದ್ದೀನಿ ನಾನು. ಯಾವ ಸ್ಥಳದಲ್ಲಿ? ಗುರುಲಿಂಗದ ಪೂಜೆ ಮಹೇಶ ಸ್ಥಳದಲ್ಲಿ. ಆ ಪಂಚ ವಿಷಯಗಳ ಒಂದು ವಿಷಯೋಪಹಿತ ಆ ವಿಷಯ ವಿಕಾರಗಳು ನನ್ನನ್ನು ಕಾಡಬಾರದಂತ ನಾವು ಬೇಡ್ಕೊಳ್ಬೇಕು. ಶಿವಲಿಂಗಕ್ಕೆ ಬಂದಾಗ ನನ್ನ ಇಂದ್ರಿಯಗಳು ನನ್ನನ್ನು ಕಾಡಬಾರದು. ಕರ್ಮೇಂದ್ರಿಯಗಳಾಗ್ಲಿ, ಜ್ಞಾನೇಂದ್ರಿಯಗಳಾಗ್ಲಿ, ಅವುಗಳ ವಿಕಾರ ಅವುಗಳ ತಾಪ ನನಗೆ ತಟ್ಟಬಾರದಂತ ನಾನು ಬೇಡ್ಕೊಳ್ಬೇಕು. ಜಂಗಮಲಿಂಗಕ್ಕೆ ಬಂದಾಗ ಪಂಚಪ್ರಾಣಗಳು ಏನಿದೆವಲ್ಲ ಅವುಗಳ ಮಧ್ಯ ನನಗೆ ಅವು ಬೇಕೇ ಬೇಕು. ನನ್ನ ಜೀವನಕ್ಕೆ ಅವು ಬೇಕೇ ಬೇಕು. ನನ್ನ ಬಾಳ್ವೆಗೆ ಅವು ಬೇಕೇ ಬೇಕು. ನಾನು ಜೀವಂತವಾಗಿ ಇರೋಕ್ಕೆ ಅವು ಬೇಕೇ ಬೇಕು. ಆದರೆ ಅವುಗಳ ವಿಕಾರ ನನಗಾಗಬಾರ್ದಂತ ಬಿಡ್ಕೊಳ್ಬೇಕು. ಹಾಗೇನೆ ನಾನು ಮುಂದೆ ಹೋದಾಗ ಯಾವ ಅಲ್ಲಿ ಮುಂದಿನ ಒಂದು ಪ್ರಸಾದ ಲಿಂಗಕ್ಕೆ ಏನ್ ಬೇಡ್ಕೊಳ್ಬೇಕಂದ್ರೆ ನನ್ನ ಆ ಕರಣ, ಮನಸ್ಸು, ಚಿತ್ತ, ಬುದ್ಧಿ, ಮನಸ್ಸು ಇವೇನಿದೆಯಲ್ಲ, ಈ ಕರಣದ ಚತುಷ್ಟಯ ಏನಿದೆಯಲ್ಲ, ಆ ವಿಕಾರಗಳು, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ, ಅದನ್ನ ನಾನು ನನ್ನ ಇಷ್ಟಲಿಂಗ ಪೂಜೆಯಲ್ಲಿ ಏಕಾಗೃತವಾಗಿ ಮಾಡುವಂತ ಪ್ರಸಾದ ಲಿಂಗಕ್ಕೆ ನಾನು ಬೇಡ್ಕೊಳ್ಬೇಕು. ಹಾಗೇನೆ ಮೇಘ ಮುಚ್ಚಿದರೂ ಚಂದ್ರ ಅಲಿಪ್ತನಾಗಿರುವಂತೆ ಏನ್ ಹೇಳ್ತಿದಾರಲ್ಲ, ನಾನು ಶಿವಯೋಗಿಯಾಗಿ ಮಹಾಲಿಂಗವನ್ನು, ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗವನ್ನು ಪೂಜಿಸುತ್ತಿರುವಾಗ ಅಲ್ಲಿ ಏನ್ ಬೇಡ್ಕೊಳ್ಬೇಕಂದ್ರೆ ನನಗೆ ಈ ಭಾವವಿಕಾರಗಳಿಂದ ಮುಕ್ತನನ್ನಾಗಿ ಮಾಡು, ನಿರ್ವಿಕಾರಿಯನ್ನಾಗಿ ಮಾಡು ಅಂತ ಬೇಡ್ಕೊಳ್ಬೇಕಾಗ್ತಾ ಇದೆ. ಇದು ಅಂತರಾತ್ಮಸ್ಥಳೀಯ ಒಂದು ಲಿಂಗಾರ್ಚನೆ ಮತ್ತು ಪ್ರಾರ್ಥನೆಯಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಚಿತ್ರದಲ್ಲಿ ಏನಿದೆ ಹೇಳಿ? ಮೊದಲನೇ ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದೆ ನಿಮಗೆ? ನೀರಿನಲ್ಲಿ ಕಮಲ, ಜಲ, ಕಮಲದಲ್ಲಿ ಜಲ ಇದೆ. ಕಮಲದಲ್ಲಿ ಜಲ ಇದೆ. ಆಗಲೇ ಏನ್ ಹೇಳಿದ್ವಿ ನಾವು? ಆ ಕಮಲ ಪತ್ರ ಅಂತ ಏನಿರುತ್ತಲ್ಲ ಅದ್ರ ಎಲೆ ಮೇಲೆ ನೀರಿನ ಹನಿ ಇರುತ್ತೆ. ನೀರಿನ ಹನಿ ಕಂಡ್ಕೊಳ್ಳುತ್ತಾ? ಇಲ್ಲ. ಮುಂದೆ ಎರಡನೇ ಚಿತ್ರದಲ್ಲಿ ಏನಿದೆ? ಅಲ್ಲೊಂದು ನದಿ ತೀರದಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ. ಅವನ್ ಪ್ರತಿಬಿಂಬ ಇದೆ, ನೀರಿನಲ್ಲಿ ಪ್ರತಿಬಿಂಬ ಕಾಣಿಸ್ತಾ ಇದೆ. ಪ್ರತಿಬಿಂಬ ಇದೆ. ಆ ಮನುಷ್ಯ ಹೋದ ನಂತರ ಏನಾಗ್ಬಿಡುತ್ತೆ? ಆ ಪ್ರತಿಬಿಂಬ ಇರಲ್ಲ. ಇರಲ್ಲ. ಅದು ಜಲತತ್ವ.
ಇದು ಪೃಥ್ವಿ ತತ್ವ, ಇದು ಜಲತತ್ವ. ಮುಂದೆ ಕನ್ನಡಿ ಬರ್ತಾ ಇದೆ. ಕನ್ನಡಿಯಲ್ಲಿ ನಿಮ್ಮ ಮುಖ ಕಾಣ್ತಾ ಇದೆ, ಕನ್ನಡಿಯಲ್ಲಿ ನಮ್ಮ ಮುಖ ನಮಗೆ ಕಾಣಿಸ್ತಾ ಇದೆ. ಆದರೆ ಅಲ್ಲಿ ನಾವು ಆ ವಿಷಯೇಂದ್ರಿಯಗಳು, ವಿಷಯಗಳ ಒಂದು ತಾಪ ನಮಗೆ ಆಗಬಾರದು. ಯಾವ ಲಿಂಗ ಅದು? ಮೂರನೇ ಲಿಂಗ ಯಾವುದು? ಶಿವಲಿಂಗ. ಶಿವಲಿಂಗಕ್ಕೆ ಬೇಡಬೇಕು. ಇದೇನಿದು? ಧೂಳ. ಮೂರನೆಯದು ಧೂಳಿನಿಂದ ಆವರಿಸಿದ. ಇದು ಮುಂದಿನ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಧೂಳಿನಿಂದ ಆವರಿಸಿದ ಒಂದು ಚಿತ್ರ ಕಾಣಿಸ್ತಾ ಇದೆ. ಈ ತರ ನನ್ನ ಜೀವನದಲ್ಲಿ ಆಗ್ಬಾರ್ದು. ನನ್ನ ಬಾಳು ಈ ತರ ಧೂಳಿನಿಂದ ಮುಸುಕಬಾರದು. ಧೂಳಿನಿಂದ ಅಂದ್ರೆ ಅವು ಪಂಚ ಪ್ರಾಣಗಳೇನು ಇದೆಯಲ್ಲ, ವಾಯು ವಿಕಾರಗಳು ಅಂತ ಕರೀತಾರೆ. ಪಂಚಪ್ರಾಣಗಳ ಬಗ್ಗೆ ತಾಯಿಯವರು ಹೇಳಿದ್ರು. ಈಗ ಪಾನ ಅಪಾನ ಇವೆಲ್ಲ ಹೇಳಿದ್ರು, ಪ್ರಾಣ ಅಪಾನ ಎಲ್ಲ ಹೇಳಿದ್ರು. ಅವು ಬೇಕೇ ಬೇಕು, ಆದ್ರೆ ಅವು ವಿಕಾರಿ ಆಗಬಾರದು, ಈ ಧೂಳಿನ ತರ ಆಗಬಾರದು. ಮುಂದೆ ಬರೋದು ಈ ಪಂಜರದಲ್ಲಿರುವಂತಹ ಪಕ್ಷಿ ಪ್ರಸಾದಲಿಂಗ. ಪ್ರಸಾದಲಿಂಗಕ್ಕೆ ನಾವು ಏನ್ ಬಿಡ್ಕೊಳ್ಬೇಕಂದ್ರೆ, ನನ್ನ ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ ಅವುಗಳ ವಿಕಾರಗಳಿಂದ ನಾನು ಎಂದು ಬಾಧೆಯಾಗಬಾರದು, ನನಗೆ ವಿಕಾರಿಯಾಗಬಾರದು ಅಂತ ಪ್ರಸಾದಿ ಲಿಂಗಕ್ಕೆ ಬಿಡಬೇಕು. ಹಾಗೇನೆ ಮಹಾಲಿಂಗದಲ್ಲಿ ಏನು ಬೇಡ್ಬೇಕಂದ್ರೆ, ನನ್ನ ಭಾವಗಳು ಯಾವಾಗಲೂ ಶುದ್ಧವಾಗಿರಬೇಕು. ಆ ಭಾವಗಳಿಂದ ಚಂದ್ರ ನೋಡಿ ಮೋಡದಲ್ಲಿ ಹೇಗೆ ಮುಸುಕಿರ್ತಾನೆ ನೋಡಿ, ಹಾಗಾಗಬಾರ್ದು. ಆ ಭಾವಗಳಿಂದ ನಾನು ಅತ್ಯಂತ ನಿರ್ಭಾವಿಯಾಗಬೇಕು. ಅವುಗಳ ವಿಕಾರಗಳಿಂದ ನಾನು ಬಳಲಬಾರದು ಅಂತ ಈ ಚಿತ್ರಗಳು ನಿಮಗೆ ತಿಳಿಸ್ತಾ ಇವೆ. ಈಗ ಮುಂದೆ ಹೋಗೋಣ. ಓದಿ ಸ್ವತಂತ್ರ ಸಿದ್ಧಲಿಂಗನವರ ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೇಘ ಮರೆಯಾಗಿ ಚಂದ್ರನಿದ್ದನೆಂದೆಡೆ, ಆ ಚಂದ್ರಂಗೆ ಕಳೆ ಕುಂದುವದೆ ಅಯ್ಯ. ದೇಹದ ಮರವಿಡಿದು ಶರಣನಿದ್ದನೆಂದೆಡೆ, ಆತನ ಮಹಿಮಾ ಗುಣ ಕೆಡುವುದೇ ಅಯ್ಯ. ಗಿಡದ ಮೇಲಿನ ಪಕ್ಷಿಯಂತೆ ಪದ್ಮಪತ್ರದ ಜಲದಂತೆ, ದೇಹ ಸಂಘದಲ್ಲಿದ್ದು ಇಲ್ಲದಿಹನು. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಶರಣ ನಿರುವಿನ ಪರಿ ಇಂತುಂಟು. ಸಮಗ್ರ ವಚನ ಸಂಪುಟ 11, ವಚನ ಸಂಖ್ಯೆ 1140. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ನಾನೇನು ಹೇಳಿದ್ ನೋಡಿ, ಮೇಘ ಮರೆಯಾಗಿ ಚಂದ್ರನಿದ್ದಾಡೆ. ಇದು ಕೊನೆ ಚಿತ್ರ ನೋಡಿ. ಮೇಘ ಮರೆಯಾಗಿ ಚಂದ್ರನಿದ್ದಡೆ, ಆ ಚಂದ್ರಂಗೆ ಕಳೆ ಕುಂದುವುದೇ ಅಯ್ಯ. ಈಗ ಮೋಡ ಮುಸುಕಿರುತ್ತೆ ಚಂದ್ರನ ಮೇಲೆ. ಹಾಗಂತ ಹೇಳಿ ಚಂದ್ರನ ಒಂದು ಸುಂದರವಾದ ಹುಣ್ಣಿಮೆಯ ಚಿತ್ರ ನೋಡಿದಿರಿ ನೀವು. ಮೋಡ ಮರೆಯಾದಾಗ ಅದು ಮೋಡದ ಮರೆಯಾಗಿರೋದ್ರಿಂದ ಹಾಗೆ ಚಂದ್ರ ಕಪ್ಪು ಕಪ್ಪಾಗಿ ಕಾಣಿಸ್ತಾನೆ. ಯಾವಾಗ ಮೋಡ ಓಡಿ ಅಥವಾ ಸರಿದು ಹೋಗುತ್ತಲ್ಲ, ಆ ಚಂದ್ರ ಮತ್ತೆ ಚೆನ್ನಾಗಿ ಕಾಣಿಸ್ತಾನೆ, ಸುಂದರವಾಗಿ ಕಾಣಿಸ್ತಾನೆ. ಅದಕ್ಕೆ ಶರಣರು ಏನ್ ಕೇಳ್ತಿದ್ದಾರೆ? ಮೇಘ ಮರೆಯಾಗಿ ಚಂದ್ರನಿದ್ದೆಂದೆಡೆ, ಆ ಚಂದ್ರಂಗೆ ಕಳೆ ಕುಂದುವುದೇ ಅಯ್ಯ. ಹಾಗೇನೆ ದೇಹದ ಮರೆ ಬಿಡುದು ಶರಣನಿದ್ದೆಂದೆಡೆ, ಆತನ ಮಹಿಮಾ ಗುಣ ಕೆಡುವುದೇ ಅಯ್ಯ. ದೇಹ ಧರಿಸಿದಾನೆ, ದೇಹ ಧರಿಸಿದ್ದರೂ ಶರಣನಿದ್ದರೂ ಆತನ ಮಹಿಮೆಯ ಗುಣಗಳು ದೇಹಾಭಿಮಾನದಿಂದ ಕೆಡೋದಿಲ್ಲ. ಮರದ ಮೇಲಿರುವ ಪಕ್ಷಿಗೆ ಆ ಗಿಡದ ಸೋಂಕಿರೋದಿಲ್ಲ. ಯಾಕೆ? ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹಾರೋಗುತ್ತೆ ಅದು. ಕಮಲದ ಎಲೆಗೆ ಆ ನೀರಿನ ಸಂಬಂಧ ಇರೋದಿಲ್ಲ ಅನ್ನೋದನ್ನ ತಾವು ಮೊದಲಿನ ಚಿತ್ರದಲ್ಲಿ ನೋಡಿದ್ರಿಲ್ಲಿ. ಆ ಪದ್ಮಪತ್ರದ ಜಲಬಿಂದುವಿನಂತೆ ಅಂತ ನೀವು ವಚನವನ್ನ ಸಹ ಕೇಳಿದಿರಿ. ಕಮಲದ ಎಲೆಗೆ ಆ ನೀರಿನ ಸಂಬಂಧ ಇರೋದಿಲ್ಲ. ಹಾಗೆಯೇ ಶರಣನು ದೇಹ ಸಂಘದಲ್ಲಿದ್ದರೂ ಇಲ್ಲದಂತೆ ಇರ್ತಾನೆ. ಹೀಗೆ ಆತ್ಮಸ್ಥಲಿಯು ಅಂತರಾತ್ಮಸ್ಥಲಿಯು ದೇಹವಿದ್ದರೂ ಅದು ಇಲ್ಲದಂತೆ ಇರ್ತಾನೆ ಅಂತ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹೇಳ್ತಾ ಇದ್ದಾರೆ. ಈ ಒಂದು ಸ್ಥಳದ ಕೊನೆಯ ವಚನವನ್ನ ಹೇಳ್ಬಿಡಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪರ್ ಹೇಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಷಣ್ಮುಖ ಸ್ವಾಮಿಯವರ ವಚನ. ಜಗದಲ್ಲಿ ಶಿವನಿಲ್ಲವೆಂದಡೆ, ಆ ಜಗವು ಶಿವನಿಂದಲ್ಲದೆ ಬೇರೆ ತೋರಲರಿಯದಾಗಿ, ಪದ್ಮಪತ್ರ ಜಲದಂತೆ ವಿಶ್ವ ಪರಿಪೂರ್ಣನಾಗಿ ಹೊದ್ದಿಯೂ ಹೊದ್ದದಿರ್ಪನು ನಮ್ಮ ಅಖಂಡೇಶ್ವರ. ಸಮಗ್ರ ವಚನ ಸಂಪುಟ 14, ವಚನದ ಸಂಖ್ಯೆ 514. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಅನ್ನಪೂರ್ಣಕ್ಕ. ಶರಣಕ್ಕ. ಇಲ್ಲಿ ನೋಡಿ, ಷಣ್ಮುಖ ಸ್ವಾಮಿಯವರು ಅದೇ ವಚನನ ಮತ್ತೆ ಹೇಳ್ತಿದ್ದಾರೆ. ಏನಂದ್ರೆ, ಈಗ ನಮಗೆ ಶಿವ ಏನ್ ಕಾಣಿಸ್ತಾನೇನು? ಇಲ್ಲ. ಸರ್ವ ಜಗತ್ತಿನಲ್ಲಿ ಶಿವನು ಕಾಣಿಸದಿದ್ದರೂ ಈ ಜಗತ್ತು ಶಿವನಿಂದಲ್ಲದೆ ಬೇರೆ ಇಲ್ಲ. ಕಮಲದ ಎಲೆಯಂತೆ ನೀರಿನಲ್ಲಿದ್ರೂ ಸಂಬಂಧವಿಲ್ಲದಂತೆ ಇರ್ತಾನೆ.
ವಿಶ್ವ ಪರಿಪೂರ್ಣವಾಗಿ ಪರಮಾತ್ಮನಿದ್ದರೂ ವಿಶ್ವದಲ್ಲೆಲ್ಲ ಆತ ಇದ್ರೂ ಕೂಡುವೆ ಅದಕ್ಕೆ ಸಾಕ್ಷಿಯಾಗಿ ಅವನು ಇರ್ತಾನೆ ಹೊರತು ಅದಕ್ಕೆ ಭಾಗಿಯಾಗಿರೋದಿಲ್ಲ, ಅಳವಡಲ್ಪಟ್ಟಿರೋದಿಲ್ಲ. ಅದೇ ಪದ್ಮಪತ್ರ ಜಲ, ಅದೇ ಪದ್ಮಪತ್ರ ಜಲ. ಇಲ್ಲಿ ಹಿಂದೆ ನೀವು ನೋಡಿದ್ರಿ ಈ ಚಿತ್ರದಲ್ಲಿ, ಆ ನೀರು ಒಂದು ಹನಿ ಅದ್ರದ್ದು ಎಲೆ ಮೇಲೆ ಇರುತ್ತೆ, ಅದು ಜಾರಿ ಹೋಗ್ಬಿಡುತ್ತೆ, ಅದು ಅಂಟಿಕೊಳ್ಳಲ್ಲ ಆ ಎಲೆಗೆ. ಪದ್ಮ ಪತ್ರ ಜಲದಂತೆ ವಿಶ್ವ ಪರಿಪೂರ್ಣನಾಗಿ ಅದಕ್ಕೆ ಸಾಕ್ಷಿಯಾಗಿ ಇರ್ತಾನೆ ಅವನು, ಅದ್ರ ಭಾಗಿಯಾಗೋಲ್ಲ. ಹೊದ್ದಿಯೂ ಹೊದ್ದದಿರ್ದನು ನಮ್ಮ ಖಂಡೇಶ್ವರ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಶಬ್ದ. ಹೀಗೆ ದೇಹ, ಇಂದ್ರಿಯ, ಪ್ರಾಣ, ಮನ, ಭಾವ ಮುಂತಾದ ಈ ಪ್ರಾಕೃತಿಕ ವಿಕಾರಗಳಿಂದ ಸಂಪೂರ್ಣ ಅಲಿಪ್ತನಾಗಿರುವ ಮಹಾನುಭಾವನೆ ಅಂತರಾತ್ಮಸ್ಥಲಿ. ಏಕೆ? ಮುಂದಿನ ಸ್ಥಳವೇ ಪರಮಾತ್ಮ ಸ್ಥಳ ಇದೆ ಈತನಿಗೆ. ಅವನು ಅಸಂಗ, ಅನಾವೃತ, ಜ್ಯೋತಿ ಸ್ವರೂಪ. ಜೀವಭಾವ ಬಿಟ್ಟು, ಅಂದ್ರೆ ಇವನು ಜೀವಾತ್ಮನೇ ಈಗ ಅಂತರಾತ್ಮನಾಗಿದ್ದಾನೆ. ನೀವು ನೋಡಿದ್ದೀರಾ, ಜೀವಭಾವ ಬಿಟ್ಟು ಅಂತರಾತ್ಮ ಸ್ಥಿತಿಗೆ ತಲುಪಿದ ಶಿವಾನುಭವಿಯು ಸದಾ ಶಿವನನ್ನೇ ನೋಡ್ತಾ ಇರ್ತಾನೆ. ಅವನ ತನು ಮನ ಭಾವಗಳಲ್ಲಿ ಶಿವನ ಚಿದ್ರೂಪ ಮಿನುಗ್ತಾ ಇರ್ತಾ ಇದೆ. ಅವನಲ್ಲಿ ಅಹಂಕಾರವಾಗಲಿ ಮಮಕಾರವಾಗಲಿ, ಅಹಂಕಾರ ಮತ್ತು ಮಮಕಾರ ಇವೆರಡರ ನಡುವಿನ ವ್ಯತ್ಯಾಸ ಏನು? ಅಹಂಕಾರ ಅಂತಕ್ಕಂಥದ್ದು ಈ ದೇಹವೇ ನಾನಂತ ತಿಳ್ಕೊಳ್ಳೋದಪ್ಪ ಅವ್ರೆ. ಮಮಕಾರ ಅಂತಂದ್ರೆ ಅದಕ್ಕೆ ದೇಹಕ್ಕೆ ಸಂಬಂಧಪಟ್ಟಿದ್ದ ಪರಿವಾರ, ಇದು ನಾನು, ನನ್ನ ಹೆಂಡತಿ, ಹೊಲ, ಮನೆ, ಮಕ್ಕಳು ಇಂಥವು ಏನ್ ಭೌತಿಕ ಸಂಪತ್ತು ಅದು ಎಲ್ಲ ನಂದೇ ಅಂತಂದು ಅದ್ರ ಮೇಲೆ ಒಂದು ಮೋಹ ಇಟ್ಕೊಳ್ಳೋದಪ್ಪ ಅವ್ರೆ. ಅದು ಅಹಂಕಾರ ಮಮಕಾರ. ನನ್ನ ಸುತ್ತಲಿರುವ ನನ್ನ ಪರಿವಾರ, ಈ ಎಲ್ಲ 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 ಇದು ನಂದು 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 ಅನ್ನೋದೇನಿದೆಯಲ್ಲ, ಅದು ಮಮಕಾರ. ಈ ದೇಹ ಅಹಂಕಾರ, ಇದು ನನ್ನ ದೇಹ ನನ್ನ ದೇಹ, ನಾನು ಹಾಗೆ, ನಾನು ಹೀಗೆ, ನಾನು ಇಷ್ಟೊಂದು ಕೀರ್ತಿಯನ್ನು ಗಳಿಸಿದ್ದೀನಿ, ನಾನು ಹೀಗಿದ್ದೀನಿ ಹಾಗಿದ್ದೀನಿ ಅನ್ನೋದಿದೆಯಲ್ಲ, ನಾನು ಈ ಕುಲದವನು ಆ ಕುಲ, ಎಲ್ಲ ಎಲ್ಲ ಅದು ಎಲ್ಲ ಅಹಂಕಾರ. ಪರಿವಾರದ ಬಗ್ಗೆ ವಿಪರೀತ ವ್ಯಾಮೋಹ ಇರೋದಿದೆಯಲ್ಲ, ಅದು ಮಮಕಾರ. ಅದು ಇರೋದಿಲ್ಲ ಯಾರಿಗೆ? ಈ ಅಂತರಾತ್ಮಸ್ಥಲಿಗೆ. ಏಕೆ? ಆತ ಮುಂದೆ ಪರಮಾತ್ಮನಾಗೋನಿದ್ದಾನೆ. ಆತ ದೇಹದ ವ್ಯಾಮೋಹಿಯಾಗಿ ಇಲ್ಲ. ಸರ್ವನಿಯಾಮಕನಾದ, ಸರ್ವಕ್ಕೂ ಪ್ರೇರಕನಾದ ಪರಮಾತ್ಮನನ್ನ ಶಿವಯೋಗಿಯು ಶಿವಯೋಗದಿಂದ ಅರಿತು, ಅಂದ್ರೆ ದಿನನಿತ್ಯ ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಂಡು 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 ದಿವ್ಯಾನುಭೂತಿ ಪಡೆದುದರಿಂದ ಅವನಲ್ಲಿ ಚಿದ್ಘನ ಜ್ಯೋತಿಯೊಂದೇ ಸ್ಫುರಿಸುವುದು. ಶರಣನು ಆ ಮಹಾಂತರಾತ್ಮನ ದರ್ಶನದಿಂದ ನಿತ್ಯಾನಂದ ಪ್ರಸಾದ ಪಡೆದು ಅಂತರಾತ್ಮಸ್ಥಲಿ ಎನಿಸಿ ನೀರ ತಾವರೆಯಂತೆ ಬಾಳ್ತಾನೆ. ಇಲ್ಲಿದ್ದು ತಾವರೆ ಪುಷ್ಪ ಕಾಣಿಸ್ತಾ ಇದೆಯಲ್ಲ, ಹಾಗೆ ಆತ ಬಾಳ್ತಾನೆ ಅಂತರಾತ್ಮಸ್ಥಲಿಯಾಗಿ ಅಂತ. ಇಲ್ಲಿಗೆ ಈ ಅಂತರಾತ್ಮಸ್ಥಳ ಅನ್ನೋದು ಮುಗೀತಾ ಇದೆ ಬಂಧುಗಳೇ. ಮುಂದಿನ ಸಾರಿ ಅವನು, ನಾನಿದೆಲ್ಲ ಹೇಳಿದೆ ನಿಮಗೆ, ಅಂತರಾತ್ಮಸ್ಥಲಿಸಿ ಅನಿಸಿ ನೀರ ತಾವರೆಂತೆ ಬೆಳಗ್ತಾನೆ ಅಂತ ಹೇಳಿದೆ. ಮುಂದಿನ ಸಾರಿ ನಾವು ಪರಮಾತ್ಮ ಸ್ಥಳ, ಅತ್ಯಂತ ಪವಿತ್ರವಾದ ಸ್ಥಳ, ಅತ್ಯಂತ ಒಂದು ಕೊನೆಯ ಸ್ಥಳ, ಎಲ್ಲಿ? ಈ ಒಂದು ಸ್ಥಳದಲ್ಲಿ ಪರಮಾತ್ಮ ಸ್ಥಳ ಅಂತ ತುಂಬಾ ಸುಂದರವಾದ ಸ್ಥಳ ಬರೋದಿದೆ. ಅದನ್ನ ಮುಂದಿನ ಸಾರಿ ನಾವು ನೋಡೋಣ. ತಮಗೇನಾದರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ಹೇಳಿ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಭಕ್ತಿಪೂರ್ವಕ ಸರ್ವರಿ. ಏನಾದ್ರೂ ಪ್ರಶ್ನೆ ಗಿಶ್ನೆ ಇದ್ರೆ ಕೇಳಿ. ಶರಣಾರ್ಥಿ ಪರೇ. ಈ ರೆಕಾರ್ಡ್ ಸ್ವಾನುಭವದ ನೆಲೆಯಲ್ಲಿ ಬರೀ ಶರಣಾರ್ಥಿಗಳು. ಅಕ್ಕ, ನನಗೆ ನಿಮ್ ಧ್ವನಿ ಕಟ್ ಆಯ್ತು, ಹೇಳಿ ಏನಂದ್ರಿ? ರೆಕಾರ್ಡಿಂಗ್ ಬೇಕಾ? ರೆಕಾರ್ಡ್ ಸ್ವಾನುಭವದ ನೆಲೆಯಲ್ಲಿ ಇದೆಯಲ್ಲ ನಮ್ಮ ಇದ್ರಲ್ಲಿ, ಒಂದು ಅರ್ಧ ಗಂಟೆಲಿ ಇದ್ರಲ್ಲಿ ಬರುತ್ತೆ ವಚನ. ಇದಿದೆ ಅಲ್ಲ, ಅದು ಇವತ್ತಿನ ವಿಷಯ ಬಹಳ ಚೆನ್ನಾಗಿತ್ತು. ಅದೇ ವಚನ ಶ್ರೀಯಲ್ಲಿ ಬರುತ್ತೆ, ಒಂದು 15 ನಿಮಿಷದಲ್ಲಿ ಹಾಕ್ತಾರೆ ನೋಡಿ. ಅದಾದ ನಂತರ ನಾಳೆನೋ ಅಥವಾ ನಾಡಿದ್ದುವರೆಗೆ ನಿಮಗೆ ಯೂಟ್ಯೂಬ್ ನಲ್ಲೂ ಸಹ ಬರುತ್ತೆ ಎಲ್ಲ ವಿಷಯ. ಅದಕ್ಕೆ ನಾನೇನ್ ಹೇಳೋದಂದ್ರೆ, ಇಂಥ ವಿಷಯಗಳು ನಡೆದಾಗ ತಾವು ನೋಟ್ಬುಕ್ಕು ಪೆನ್ನು ಇಟ್ಕೊಂಡೇ ಕೂತ್ಕೊಳ್ಳೋದು. ಏಕೆಂದ್ರೆ ನೋಡಿ, ಈ ಒಂದು ಚಿತ್ರ ಇತ್ತು ನೋಡಿ, ಈ ಚಿತ್ರ ತುಂಬಾ ಮಹತ್ವವಾದ ಚಿತ್ರ. ಜೀವಾತ್ಮ ಅಂದ್ರೇನು, ಅಂತರಾತ್ಮ ಅಂದ್ರೇನು,
ಪರಮಾತ್ಮ ಅಂದ್ರೆ ಏನು, ಈ ಚಿತ್ರ ಬಹಳ ಚೆನ್ನಾಗಿ ಹೇಳ್ತಾ ಇದೆ ನಿಮಗೆ. ಇದನ್ನ ಅಭ್ಯಸನ ಮಾಡ್ಬೇಕು ಅದಕ್ಕೆ ನೀವು. ಅಪ್ಪರೆ ಇದು ಶಾರ್ಟ್ ಆಗಿ ಬಹಳ ಇಂಪಾರ್ಟೆಂಟ್ ಇದೆ. ಹಾ, ಇದು ಆತ್ಮನ 3 ರೂಪಗಳು, ವಿಶ್ವಜೀವ, ತೈಜಸ, ಪ್ರಾಜ್ಞ, ಇವೆಲ್ಲ ಇದೆಯಲ್ಲ, ಇದನ್ನ ನಾವು ನೋಡ್ಕೊಳ್ಬೇಕು. ಇಲ್ಲಿದ್ರೆ ನಮಗೆ ಮುಂದೆ ಬರುವ ಈ 3 ತೈಜಸ, ಪ್ರಾಜ್ಞ ಈ ಶಬ್ದಗಳು ನಿಮ್ಮನ್ನು ಕನ್ಫ್ಯೂಸ್ ಮಾಡಬಾರ್ದು. ಹೀಗಾಗಿ ಇವನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ. ಇದನ್ ಮಾಡ್ಕೋಬೇಡಿ. ಹಾಗೇನೆ ಜೀವಾತ್ಮ, ಅಂತರಾತ್ಮ, ಪರಮಾತ್ಮ ಇವು ಸಹ 3 ಆತ್ಮನ ರೂಪಗಳೇ ಆಗಿವೆ. ನಮ್ಮ ಗುರಿ ಏನಂದ್ರೆ, ನಾವು ಅಂತರಾತ್ಮ ಇವತ್ತು ನೋಡಿದೀವಿ. ಅಂತರಾತ್ಮ ಈಗ ತಯಾರಿ ಮಾಡ್ಕೊಳ್ತಿದ್ದಾನೆ. ಎದಕ್ಕೆ? ಪರಮಾತ್ಮನಾಗಲು. ಪರಮಾತ್ಮನಾಗಲು ಹೇಗೆ ಅವನು ಮಾಡ್ತಾ ಇದ್ದಾನಂದ್ರೆ, ನೀವು ನೋಡಿದ್ರು ಇದೆಲ್ಲ ಕಮಲಪತ್ರ, ನೀರಿನಲ್ಲಿ, ಇವೆಲ್ಲ ಲಿಂಗಗಳಲ್ಲಿ ನಾನು ಏನ್ ಬೇಡ್ಕೋಬೇಕನ್ನೋದು ನೋಡಿದ್ರಿ. ಯಾಕೆ? ಆ ಅಂತರಾತ್ಮ ಸ್ಥಳಿಗೆ ಪರಮಾತ್ಮನಾಗಬೇಕಾಗಿದೆ. ಇದು ವಚನಶ್ರೀ ಅಪ್ಲಿಕೇಶನ್ ನಲ್ಲಿ ಬರುತ್ತೆ, ಒಂದು 15 ನಿಮಿಷದಲ್ಲಿ ನೀವು ಅದನ್ನು ಕೇಳಿ, ಮೇಲಿನ ಮೇಲೆ ಕೇಳಿ, ಇವೆಲ್ಲ ಚಿತ್ರಗಳು ನೋಡಿ. ಇದಕ್ಕೆ ಯೂಟ್ಯೂಬ್ ನಲ್ಲಿ ಬರೋದಿದೆ, ನಾಳೆ ಅಥವಾ ನಾಡಿದ್ದು ಬರುತ್ತೆ, ಅದನ್ನು ಓದಿ. ಇದು ತುಂಬಾ ಸುಂದರವಾದ ಸ್ಥಳ, ಅಂತರಾತ್ಮ ಸ್ಥಳ. ಅಂತರಾತ್ಮ ಸ್ಥಳ ಇಲ್ಲದೆ ನಾವು ಮುಂದೆ ಪರಮಾತ್ಮ ಸ್ಥಳಕ್ಕೆ ಹೋಗೋಕ್ಕಾಗೋಲ್ಲ. ಪರಮಾತ್ಮ ಸ್ಥಳ ತುಂಬಾ ಸುಂದರವಾದ ಸ್ಥಳ. ಅದನ್ನ ಮುಂದಿನ ಸೋಮವಾರ ನೋಡೋಣ ಅಂತ ಹೇಳಿ, ತಮಗೇನಾದ್ರೂ ಇಲ್ಲಿ ಪ್ರಶ್ನೆಗಳಿಲ್ಲಂದ್ರೆ ಇಲ್ಲಿಗೆ ಮಂಗೋಲ್ ಮಾಡೋಣವಾ? ಶರಣಾರ್ಥಿಗಳ ಅಪ್ಪರೇ. ಹಾ, ಶಾಂತಲಕ್ಕ ಹೇಳಿ. ಇದೆ ನೀವ್ ಹೇಳಿದ ವಿಚಾರಗಳೆಲ್ಲ ಕರುಣಾಸಿಗೆ ಬುಕ್ ಒಳಗ್ ಬಂದಿದಾವೇನ್ರಪ್ಪರೇ? ಕರಣ ಹಾಸಿಗೆಯಲ್ಲಿ ಇದು ಬರೋಲ್ಲ ಅಕ್ಕ. ಇದ್ರಲ್ಲಿ ಬರುತ್ತೆ, ಶತಏಕದ ನೆಲೆಮನೆ ತಾಯಿಯವ್ರದ್ದು. ಶತಏಕದ ನೆಲೆಮನೆಯಲ್ಲಿದೆ ನೋಡಿ ಇದೆಲ್ಲ. ಇಷ್ಟೊಂದು ವಿವರವಾಗಿ ಬರೋಲ್ಲ ಅದು. ಇಷ್ಟೊಂದು ವಿವರವಾಗಿ ಬರೋಲ್ಲ. ನಾನು ಅದನ್ನ ಬೇರೆ 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 ಪುಸ್ತಕಗಳಿಂದ ಓದಿ ನಿಮ್ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ. ಸರಿ ಸರಿ ಶರಣಾರ್ಥಿ. ಗೌರಮ್ಮ ನೆಲುಗಲ್ ಅಕ್ಕ ಇದೀರಾ? ಗೌರಮ್ಮ ಅಕ್ಕ ಮಂಗಲ್ ಮಾಡ್ತೀರಾ? ಆಯ್ತಪ್ಪ, ಮಾಡಿ. ವರೆಗೂ ಶರಣಾರ್ಥಿಗಳು. ಉಪಮಿಸಬಾರದ ಉಪಮಾತೀತರೋ, ಉಪಮಿಸಬಾರದ ಉಪಮಾತೀತರೋ, ಕಾಲಕರ್ಮ ರಹಿತರೋ, ಕಾಲಕರ್ಮ ರಹಿತರೋ, ಉಪಮಿಸಬಾರದ ಉಪಮಾತೀತರೋ, ಭವವಿರಹಿತರೋ, ಕೂಡಲ ಸಂಗಮ ದೇವಾ, ಭವವಿರಹಿತರೋ, ಕೂಡಲ ಸಂಗಮ ದೇವಾ, ನಿಮ್ಮ ಶರಣರೋ, ನಿಮ್ಮ ಶರಣರೋ, ನಿಮ್ಮ ಶರಣರೋ, ನಿಮ್ಮ ಶರಣರೋ, ಉಪನಿಸಬಾರದ ಉಪಮಾತೀತರೋ, ಉಪನಿಸಬಾರದ ಉಪಮಾತೀತರೋ, ಉಪಮಿಸಬಾರದ ಉಪಮಾತೀತರೋ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ತಾರೂ ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಕಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ. ಶರಣ ಸತಿ ಲಿಂಗಪತಿ ಹರಹರ ಮಹಾದೇವ. ಸರ್ವರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಸರ್ವ ಶರಣರ ಶ್ರೀಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.